ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಡಿಕೆ ಹೋದ್ರು, ಬಿಕೆ ಬಂದ್ರು. ಕೆಪಿಸಿಸಿ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕ ಮಾಡಿ ಅಧಿಕೃತ ಆದೇಶ ಹೊರಡಿಸಿದ ಎಐಸಿಸಿ. ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ರಿಲೀಸ್. ಬಿಕೆ ಹರಿಪ್ರಸಾದ್ ಸೇರಿ 4 ಖರ್ಗೆ ಗ್ರೀನ್ ಸಿಗ್ನಲ್. ಸಿದ್ದರಾಮಯ್ಯ ಆಡಳಿತ ರಾಜ್ಯಕ್ಕೆ ಮಾದರಿ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲೂ ಅಭಿವೃದ್ಧಿ ಮುಂದುವರಿಯಲಿದೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರ ರಾಜ್ಯದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಿದರೆ ವಿರೋಧ ಪಕ್ಷವಾಗಿ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಆದರೆ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ನಿರ್ಧಾರ ಕೈಗೊಂಡರೆ ಅದನ್ನು ಬಲವಾಗಿ ವಿರೋಧಿಸುತ್ತೇವೆ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಸ್ವಚ್ಛ ಪರಿಸರ ನಮ್ಮೆಲ್ಲರ ಹೊಣೆ. ಹಸಿರು ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಸ್ನೇಹಿ ಬದುಕು ಅಳವಡಿಸಿಕೊಳ್ಳಿ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಕರೆ. ವಾರ್ತೆಗಳ ವಿವರ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಲೋಕಭವನದಲ್ಲಿ ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ರವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅಧಿಕೃತ ಆದೇಶ ಹೊರಬಿದ್ದಿದೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಬಿಕೆ ಹರಿಪ್ರಸಾದ್ರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ದೆಹಲಿಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ಅಧಿಕೃತ ಸಹಿಯೊಂದಿಗೆ ಪ್ರಕಟಣೆ ಹೊರಬಿದ್ದಿದ್ದು, ರಾಜ್ಯ ಕಾಂಗ್ರೆಸ್ ಕೋಟೆಗೆ ಹೊಸ ಬಾಸ್ ಆಯ್ಕೆಯಾಗಿದ್ದಾರೆ. ಇದುವರೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಠಿಣ ಪರಿಸ್ಥಿತಿಗಳಲ್ಲೂ ಪಕ್ಷವನ್ನ ಮುನ್ನಡೆಸಲು ಅಪಾರ ಶ್ರಮ ವಹಿಸಿದ್ದ ನಿರ್ಗಮಿತ ಅಧ್ಯಕ್ಷ ಹಾಗೂ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಪ್ರತಿಮ ಕೊಡುಗೆ ಮತ್ತು ಸೇವೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಕ್ತ ಕಂಠದಿಂದ ಶ್ಲಾಘಿಸಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಮುಂದುವರೆಸಲಿದ್ದಾರೆ ಎಂಬ ಚರ್ಚೆಗಳ ನಡುವೆಯೇ ದೆಹಲಿ ನಾಯಕರು ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎಂಬ ಸಿದ್ಧಾಂತದ ಅಡಿಯಲ್ಲಿ ಈ ಹೊಸ ಆದೇಶವನ್ನ ಹೊರಡಿಸಿದ್ದಾರೆ ಎನ್ನಲಾಗುತ್ತಿದೆ. ಗಾಂಧಿ ಕುಟುಂಬ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ದಶಕಗಳ ಕಾಲ ದೆಹಲಿ ಮಟ್ಟದಲ್ಲಿ ಅತ್ಯಂತ ಆಪ್ತ ಬಾಂಧವ್ಯ ಹೊಂದಿರುವ ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಸಾರಥ್ಯ ನೀಡಿರುವುದು ಮುಂಬರುವ ಸ್ಥಳೀಯ ಸಂಸ್ಥೆ ಹಾಗೂ ಲೋಕಸಭಾ ಚುನಾವಣೆಗಳನ್ನು ಎದುರಿಸಲು ಹೈಕಮಾಂಡ್ ರೂಪಿಸಿರುವ ಮಾಸ್ಟರ್ ಪ್ಲಾನ್ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ರಾಜ್ಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡುತ್ತಿದ್ದಂತೆ ಇತರ ಶಾಸಕರಿಂದ ಆಯ್ಕೆಯಾಗುವ ಕರ್ನಾಟಕ ವಿಧಾನ ಪರಿಷತ್ನ ದ್ವೈವಾರ್ಷಿಕ ಚುನಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಬಿಡುಗಡೆ ಮಾಡಿರುವ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ಘಟಕದಿಂದ ಸಲ್ಲಿಕೆಯಾಗಿದ್ದ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ 4 ಪ್ರಮುಖ ನಾಯಕರ ಉಮೇದುವಾರಿಕೆಗೆ ಅಂತಿಮ ಮುದ್ರೆ ಒತ್ತಿದ್ದಾರೆ. ಈ ಹೈ ಪ್ರೊಫೈಲ್ ಪಟ್ಟಿಯಲ್ಲಿ ಮೊದಲ ಹೆಸರಾಗಿ ರಾಷ್ಟ್ರ ರಾಜಕಾರಣದಲ್ಲೂ ಗುರುತಿಸಿಕೊಂಡಿರುವ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಅವರು ಸ್ಥಾನ ಪಡೆದುಕೊಂಡಿದ್ದಾರೆ. ಕಳೆದ ಕೆಲವು ಸಮಯದಿಂದ ಪಕ್ಷದ ಆಂತರಿಕ ವಲಯದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಹೊಂದಿದ್ದ ಬಿಕೆ ಹರಿಪ್ರಸಾದ್ ಅವರಿಗೆ ಹೈಕಮಾಂಡ್ ಮತ್ತೆ ಪರಿಷತ್ ಟಿಕೆಟ್ ನೀಡುವ ಮೂಲಕ ಅವರನ್ನು ಸಮಾಧಾನಪಡಿಸುವ ಜೊತೆಗೆ ಹಿರಿಯ ನಾಯಕತ್ವಕ್ಕೆ ಗೌರವ ನೀಡುವ ತಂತ್ರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಕ್ಕೆ ಅತ್ಯುತ್ತಮ ಆಡಳಿತ ನೀಡಿದ್ದು, ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರು, ರೈತರು, ಮಹಿಳೆಯರು ಹಾಗೂ ಶ್ರಮಿಕ ವರ್ಗದ ಧ್ವನಿಯಾಗಿ ಕಾರ್ಯನಿರ್ವಹಿಸಿದ್ದು, ಈಗಿನ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಭಿವೃದ್ಧಿ ಮುಂದುವರಿಯಲಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಪರ ಆಡಳಿತದ ಹಾದಿಯಲ್ಲೇ ರಾಜ್ಯವನ್ನ ಮುನ್ನಡೆಸಲಿದ್ದು, ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಜನಪರ ಆಡಳಿತ ನೀಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ 2 ವರ್ಷ ರಾಜ್ಯಕ್ಕೆ ಮತ್ತಷ್ಟು ಉತ್ತಮ ಆಡಳಿತ ದೊರೆಯಲಿದೆ. ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಜನಪರ ಯೋಜನೆಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗಲಿವೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಅವರ ನೇತೃತ್ವದಲ್ಲಿಯೇ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ನಮಗಿದೆ. ಹಾಸನ ಜಿಲ್ಲೆಗೆ ಸೂಕ್ತ ಪ್ರಾತಿನಿಧ್ಯ ನೀಡುವಂತೆ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಲಾಗಿದೆ. ಜಿಲ್ಲೆಯ ಜನರ ಸಮಸ್ಯೆಗಳು, ಅಭಿವೃದ್ಧಿ ಅಗತ್ಯಗಳು ಮತ್ತು ಜನರ ನಾಡಿ ಮಿಡಿತವನ್ನು ಚೆನ್ನಾಗಿ ಅರಿತಿರುವ ನಾಯಕತ್ವಕ್ಕೆ ಸಚಿವ ಸ್ಥಾನ ನೀಡಬೇಕು ಎಂದು ನಾವು ಒತ್ತಾಯಿಸಿದ್ದೇವೆ.
ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಾಸನ ಜಿಲ್ಲೆಗೆ ನ್ಯಾಯ ದೊರೆಯಲಿದೆ ಎಂಬ ನಿರೀಕ್ಷೆ ಇದೆ. ಕೆಎಂ ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬ 100ಕ್ಕೆ 100 ವಿಶ್ವಾಸ ನನಗಿದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಬೈರೇಗೌಡ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದ ಸಂಸದರು ಜಿಲ್ಲೆಗೆ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳು ಮತ್ತು ಆಡಳಿತಾತ್ಮಕ ಪ್ರಾಮುಖ್ಯತೆ ದೊರೆಯುವಂತೆ ಪಕ್ಷದ ನಾಯಕತ್ವವನ್ನ ಮನವಿ ಮಾಡಲಾಗಿದೆ. ಹರಿಪ್ರಸಾದ್ ಅವರು ಹಿರಿಯ ರಾಜಕಾರಣಿ, ಹೋರಾಟಗಾರ ಮತ್ತು ಪಕ್ಷದ ನಿಷ್ಠಾವಂತ ನಾಯಕರು. ಅವರ ಅನುಭವ, ಸಂಘಟನಾ ಸಾಮರ್ಥ್ಯ ಮತ್ತು ಪಕ್ಷದ ಮೇಲಿನ ಬದ್ಧತೆಯನ್ನು ಗುರುತಿಸಿ ಈ ಜವಾಬ್ದಾರಿ ನೀಡಲಾಗಿದೆ. ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಸದೃಢವಾಗಿ ಬೆಳೆದು ಮುಂದಿನ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಲಿದೆ ಎಂದು ಹೇಳಿದರು. ಅದ್ಭುತವಾದಂತಹ ಆಡಳಿತವನ್ನು ಕೊಟ್ಟಿದ್ದರು. ಪಂಚ ಗ್ಯಾರಂಟಿಗಳ ಜೊತೆಗೆ ಜನರ ನಾಡಿ ಮಿಡಿತ ಆಗಿರ್ಬೋದು, ಬಡವರ ದನಿಯಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ಇದರಿಂದ ಇವಾಗ ನಿನ್ನೆ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಹಾದಿಯಲ್ಲಿ ಮೆಚ್ಚಿಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಏನು ಅವ್ರಿಗೆ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಸಾಹೇಬರು. ಅವ್ರಿಗೆ ನಮಗಂತೂ ಆತ್ಮವಿಶ್ವಾಸ ಮತ್ತು ಅತ್ಯಂತ ಹೆಚ್ಚು ವಿಶ್ವಾಸ ಇದೆ. ಇನ್ನೂ 2 ವರ್ಷ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಮತ್ತೆ 2028ಗೂ ಸಹ ಮತ್ತೆ ನಮ್ಮದೇ ಸರ್ಕಾರ ಬರ್ತದೆ. ಸರ್, ಈಗ ಶಿವಲಿಂಗೇಗೌಡರಿಗೆ ನೀವು ಒಂದು ಪತ್ರ ಬರೆದಿರಿ ಸರ್. ಮೊದಲನೇ ಹಂತದಲ್ಲಿ ಅದು ಆಗಿಲ್ಲ. ಎರಡನೇ ನಾವು ಮನವಿಯನ್ನು ಮಾಡಿದ್ದೀವಿ. ಎರಡನೇ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಟ್ಟು ಪ್ರಾತಿನಿಧ್ಯ ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಹೈಕಮಾಂಡ್ ಅವರು. ಹಾಗಾಗಿ ನಮಗೆ ಕೊನೆಗೆ ಎಲ್ಲ ಅಂತಿಮ ಅಂತ ಹೇಳಿದ್ರೆ ನಮಗೆ ಹೈಕಮಾಂಡ್ ಅವರು ಅವ್ರೇನು ನಮಗೆ ತೀರ್ಮಾನ ಕೊಡ್ತಾರೆ, ನಮ್ಮ ವರಿಷ್ಠರು ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನನಗಂತೂ 100ಕ್ಕೆ 100 ಈ ಸಲ ಒಂದು ಭರವಸೆ, ನಂಬಿಕೆ ಇದೆ. ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗುತ್ತೆ. ಕೆ ಎಂ ಶಿವಲಿಂಗೇಗೌಡರು ಸಚಿವ ಸ್ಥಾನವನ್ನು ಸಿಗ್ತದೆ. ಸರಿ, ಬಿ ಕೆ ಹರಿಪ್ರಸಾದ್ ಅವರು ನಮ್ಮ ಕುಟುಂಬಕ್ಕೆ ಅತ್ಯಂತ ಆತ್ಮೀಯರು, ನಮಗೆ ಹಿರಿಯರು. ನಮ್ಮ ತಾತ ಅವರೆಲ್ಲ ಒಂದೇ ರಾಜಕೀಯದಲ್ಲಿ ಬಂದವರು. ಅತ್ಯಂತ ಸಂತೋಷ ಆಯಿತು. ಪಕ್ಷ ಇಲ್ಲೇ ಗೊತ್ತಾಗ್ತದೆ ನಮ್ಮ ಪಕ್ಷದಲ್ಲಿ ಪ್ರಾಮಾಣಿಕರಿಗೆ, ದುಡಿದವ್ರಿಗೆ ಯಾವತ್ತೂ ಪಕ್ಷ ಗುರುತಿಸಿದೆ ಅಂತ. ಇವತ್ತು ಅವರ ಹೋರಾಟ, ಅವರ ಶ್ರಮ ಪಕ್ಷಕ್ಕೆ ಇಡೀ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ AICCಲಿ. ಹಾಗಾಗಿ ಅದನ್ನೆಲ್ಲ ಮನತಂಡು ಇವತ್ತು ನಮ್ಮ ರಾಜ್ಯಕ್ಕೆ KPCC ಅಧ್ಯಕ್ಷರಾಗಿ ಅವರು ನಮ್ಮ ವರಿಷ್ಠರು ನೇಮಕಗೊಂಡಿದ್ದಾರೆ. ಡಿ ಕೆ ಹರಿಪ್ರಸಾದ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವ ನಾಯಕತ್ವದಲ್ಲಿ ನಮ್ಮ ಪಕ್ಷ ಇನ್ನಷ್ಟು ಸದೃಢ ಆಗ್ತದೆ. ಅವರ ನೇತೃತ್ವದಲ್ಲಿ ಮುಂದಿನ ಎಲ್ಲ ಚುನಾವಣೆಗಳು ನಮ್ಮ ಪಕ್ಷಕ್ಕೆ ಗೆಲುವನ್ನು ತಂದುಕೊಡ್ತದೆ. ಸರ್, ಈಗ ಕೆಲವು ಸಚಿವರನ್ನ, ಹಿರಿಯ ಸಚಿವರನ್ನ ಮೊದಲನೇ ವರಿಷ್ಠರು ತೀರ್ಮಾನ ಮಾಡೋದು. ನಾನು ಸಂಸದರ ಕೆಲಸನ ನಾನು ಮಾಡಬೇಕು, ಪಕ್ಷದ ಕಾರ್ಯಕರ್ತ. ಸಚಿವರನ್ನ ತೆಗೆಯೋದು ಬಿಡೋದು ಅದು ವರಿಷ್ಠ ತೀರ್ಮಾನ. ಜನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ತೀರ್ಮಾನ ಮತ್ತು ವರಿಷ್ಠ ತೀರ್ಮಾನ. ಹಾಗಾಗಿ ಇದ್ರ ಬಗ್ಗೆ ನಾನು ಸಮಂಜಸ ಅಲ್ಲ, ಇದ್ರ ಬಗ್ಗೆ ನಾನು ಉತ್ತರ ಕೊಡೋದು. ಈಗ ಕೃಷ್ಣ ಬೈರೇಗೌಡರು ಸರ್ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ್ಮೇಲೆ ಅವರು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ಜಿಲ್ಲೆಗೆ ನಾವು ಪ್ರಾತಿನಿಧ್ಯ ಕೊಡಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆ ಜನರ ನಾಡಿ ಮಿಡಿತ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, ಇಲ್ಲ ಕಷ್ಟ ಸುಖಗಳ ಬಗ್ಗೆ ಗೊತ್ತಿರ್ತದೆ. ಹಾಗಾಗಿ ನಮ್ಮ ಜಿಲ್ಲೆಗೆ ಪ್ರಾಮುಖ್ಯತೆ ಕೊಡಿ ಅಂತ ನಾವು ಕೇಳಿದ್ದೀವಿ. ಐತಿಹಾಸಿಕ ಚನ್ನಕೇಶವ ದೇವಸ್ಥಾನದಲ್ಲಿ ಮಾಜಿ ಸಚಿವ CT ರವಿ ಕುಟುಂಬ ಸಮೇತರಾಗಿ ಶ್ರೀ ಚನ್ನಕೇಶವ ಸ್ವಾಮಿಗೆ ವಿಶೇಷ ಕಲ್ಯಾಣೋತ್ಸವ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ವರ ಒಳಿತಿಗಾಗಿ ಶ್ರೀ ಚನ್ನಕೇಶವ ಸ್ವಾಮಿಯ ಕಲ್ಯಾಣೋತ್ಸವವನ್ನು ನಡೆಸಲಾಗುತ್ತಿದೆ. ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರ ರಾಜ್ಯದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಿದರೆ ವಿರೋಧ ಪಕ್ಷವಾಗಿ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಆದರೆ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ನಿರ್ಧಾರ ಕೈಗೊಂಡರೆ ಅದನ್ನು ಬಲವಾಗಿ ವಿರೋಧಿಸುತ್ತೇವೆ. ರಾಜ್ಯದ ಅಭಿವೃದ್ಧಿ, ಜನರ ಏಳಿಗೆ ಹಾಗೂ ಸಮಾಜದ ಸಮಗ್ರ ಹಿತಾಸಕ್ತಿಯೇ ಎಲ್ಲ ರಾಜಕೀಯ ಪಕ್ಷಗಳ ಮುಖ್ಯ ಗುರಿಯಾಗಬೇಕು ಎಂದು ಹೇಳಿದರು. ರಾಜ್ಯದ ಹಿತ ರಾಜಕೀಯ ಹಿತಕ್ಕಿಂತ ದೊಡ್ಡದು ಅಂತ ಭಾವಿಸಿ, ಪ್ರಜಾಪ್ರಭುತ್ವದಲ್ಲಿ ದೇವರು ಕೊಟ್ಟಿರೋ ಅವಕಾಶ ಇದು ಶಾಶ್ವತ ಅಲ್ಲ. ಆದ್ರೆ ಇರುವ ಅವಕಾಶದಲ್ಲಿ ಶಾಶ್ವತವಾಗಿರೋ ಕಾರ್ಯ ಮಾಡೋಕೆ ಅವಕಾಶ ಇದೆ. ಜನ ನೂರಾರು ವರ್ಷಗಳ ಕಾಲ ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಕ್ ಅವಕಾಶ ಇದೆ. ಕೆಲಸ ಮಾಡ್ಲಿ. ಸವಾಲುಗಳಿದಾವೆ. ಆ ಸವಾಲುಗಳು ಬರೀ ರಾಜಕೀಯ ಸವಾಲುಗಳಲ್ಲ. ರಾಜಕೀಯ ಸವಾಲುಗಳಿಗೆ ಮಾತ್ರ ಉತ್ತರ ಕೊಡ್ತಾ ಹೋದ್ರೆ ಅಧಿಕಾರ ಅನ್ನೋದು ಶಾಶ್ವತವಾಗಿರಲ್ಲ. ಹಾಗಾಗಿ ರಾಜಕೀಯ ಸವಾಲುಗಳ ಜೊತೆಗೆ ರಾಜ್ಯದ ಹಿತವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಒಳ್ಳೆ ಕಾರ್ಯಕ್ಕೆ ನಾವು ಅವರಿಗೆ ಜೊತೆಗೆ ನಿಲ್ತೇವೆ.
ವಿರೋಧ ಪಕ್ಷ ಅಂದ್ರೆ ಬರೀ ವಿರೋಧ ಮಾಡೋದು ಮಾತ್ರ ಅಲ್ಲ, ವಿರೋಧ ಪಕ್ಷ ರಚನಾತ್ಮಕವಾಗಿ ಒಳ್ಳೆ ಕಾರ್ಯ ಮಾಡಿದಾಗ ಅವರಿಗೆ ಬೆಂಬಲಕ್ಕೆ ನಿಂತು, ರಾಜ್ಯದ ಹಿತದ ಪ್ರಶ್ನೆ ಬಂದಾಗ ಒಟ್ಟಾಗಿ, ರಾಜ್ಯದ ಹಿತದ ವಿರುದ್ಧವಾಗಿ ಹೊರಟಾಗ ಅದನ್ನ ವಿರೋಧಿಸಿ ಎದುರಿಸಿ ರಾಜಕಾರಣ ಮಾಡಬೇಕಾಗತ್ತೆ. ನಾವು ಕೂಡ ಅದೇ ರೀತಿ ರಾಜಕಾರಣ ಮಾಡ್ತೀವಿ. ಅವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ್ ಭಟ್, ನರಸಿಂಹ ಪ್ರಿಯಾ ಭಟ್, ಇಒ ಯೋಗೇಶ್, ಬಿಜೆಪಿ ಕಾರ್ಯಕರ್ತರು, ಕುಟುಂಬ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಜಗತ್ತಿನ ಅತ್ಯಂತ ಮಹತ್ವದ ಸವಾಲಾಗಿದ್ದು, ಪ್ರತಿಯೊಬ್ಬ ನಾಗರಿಕನು ಪ್ರಕೃತಿಯ ರಕ್ಷಣೆಗೆ ತನ್ನದೇ ಆದ ಕೊಡುಗೆ ನೀಡಬೇಕು ಎಂಬ ಸಂದೇಶ ಸಾರುವ ಉದ್ದೇಶದಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ನಗರದಲ್ಲಿ ಬೃಹತ್ ಪರಿಸರ ಜಾಗೃತಿ ಜಾಥಾ ನಡೆಸಲಾಯಿತು. ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಮಹಾನಗರ ಪಾಲಿಕೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಕೈಗಾರಿಕೆಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ಆರಂಭವಾದ ಜಾಥಾಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹಸಿರು ನಿಶಾನೆ ತೋರಿಸಿ ನಂತರ ಮಾತನಾಡಿದ ಅವರು, ವೇಗವಾಗಿ ಹೆಚ್ಚುತ್ತಿರುವ ಮಾಲಿನ್ಯ, ಹವಾಮಾನ ವೈಪರೀತ್ಯ, ಅರಣ್ಯ ನಾಶ ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಅಪಾರ ಹಾನಿಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಕಾಲದ ಅಗತ್ಯವಾಗಿದೆ. ಉತ್ತಮ ಪರಿಸರಕ್ಕಾಗಿ ಪ್ರತಿಯೊಬ್ಬರೂ ಸಣ್ಣ ಸಣ್ಣ ಬದಲಾವಣೆಗಳಿಂದ ದೊಡ್ಡ ಪರಿಣಾಮ ತರಬಹುದು. ಖಾಸಗಿ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಿ ಸೈಕಲ್, ಸಾರ್ವಜನಿಕ ಸಾರಿಗೆ ಹಾಗೂ ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಹೆಚ್ಚಿಸಬೇಕು. ಮರಗಳನ್ನು ನೆಡುವುದರ ಜೊತೆಗೆ ಅವುಗಳನ್ನು ಉಳಿಸುವ ಜವಾಬ್ದಾರಿಯನ್ನು ನಾವು ವಹಿಸಬೇಕು. ಹಸಿರು ಉಳಿದರೆ ಮಾತ್ರ ಭವಿಷ್ಯದ ಪೀಳಿಗೆ ಆರೋಗ್ಯಕರ ಬದುಕು ನಡೆಸಲು ಸಾಧ್ಯ ಎಂದು ಹೇಳಿದರು. ನಡೆಸ್ತಾ ಇದ್ದೇವೆ. ಒಂದು ಸೈಕಲ್ ಜಾಥಾ ಇದೆ, ಇನ್ನೊಂದು ಪರಿಸರ ಪ್ರೇಮಿ ವಾಹನಗಳನ್ನ ಬಳಸುವ ಜಾಥಾ ಇದೆ, ನಡಿಗೆಯ ಜಾಥಾ ಇದೆ. ಹೀಗೆ ಇದೊಂದು ರೀತಿ ಎಲ್ಲ ಮಿಕ್ಸ್ಡ್, ಎಲ್ಲ ಸಮ್ಮಿಲನಗೊಂಡು ಎಲ್ಲಾ ರೀತಿಯಾಗಿ ನಾವು ಪ್ರಯತ್ನ ಮಾಡಬಹುದು ನಮ್ಮ ಪರಿಸರವನ್ನ ಉಳಿಸಲಿಕ್ಕೆ, ವಾಯು ಮಾಲಿನ್ಯವನ್ನ ತಡಿಲಿಕ್ಕೆ ಮತ್ತು ಹಸಿರನ್ನ ಉಳಿಸಿ ಬೆಳೆಸಲಿಕ್ಕೆ. ಹಾಗಾಗಿ ಮತ್ತೊಮ್ಮೆ ತಾವೆಲ್ಲರೂ ಇಲ್ಲಿ ಹಾಜರಿದ್ದೀರಾ, ನಿಮಗಾಗಿ ಒಂದು ದೊಡ್ಡ ಚಪ್ಪಾಳೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಜೆಕೆ ದಾಕ್ಷಾಯಣಿ ಮಾತನಾಡಿ, ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಆಹಾರ ಉತ್ಪಾದನೆ ಎಲ್ಲವೂ ಪ್ರಕೃತಿಯ ಕೊಡುಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಕೆ, ಅತಿಯಾದ ತ್ಯಾಜ್ಯ ಉತ್ಪಾದನೆ ಮತ್ತು ಅರಣ್ಯ ನಾಶದಿಂದ ಪರಿಸರ ಸಮತೋಲನ ಹದಗೆಡುತ್ತಿದೆ. ನಾವು ಮುಂದಿನ ಪೀಳಿಗೆಗೆ ಹಣ, ಆಸ್ತಿ ಮಾತ್ರವಲ್ಲ, ಸ್ವಚ್ಛ ಮತ್ತು ಸುರಕ್ಷಿತ ಪರಿಸರವನ್ನು ಉಡುಗೊರೆಯಾಗಿ ನೀಡಬೇಕು. ಅದಕ್ಕಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಬಳಸಬೇಕು ಎಂದು ಹೇಳಿದರು. ಮತ್ತೆ ಈ ಒಂದು ಧ್ಯೇಯ ವಾಕ್ಯ ಏನಿದೆ ಅಂದ್ರೆ, ಪ್ರಕೃತಿಯಿಂದ ಪ್ರೇರಿತಗೊಂಡ ಉತ್ತಮ ಹವಾಮಾನಕ್ಕಾಗಿ ಹಾಗೂ ನಮ್ಮ ಭವಿಷ್ಯಕ್ಕಾಗಿ ಎಂಬ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಈ ದಿನ ಒಂದು ಜಾಥಾವನ್ನ ಆರಂಭಿಸ್ತಾ ಇದ್ದೇವೆ. ಮತ್ತೆ ನಮಗೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಂದು ಡೈರೆಕ್ಷನ್ ಇದೆ. ಏನು ಅಂತಂದ್ರೆ, ಈ ಒಂದು ದಿನದಿಂದ ಪ್ರಾರಂಭವಾಗಿ ಆಗಸ್ಟ್ ತಿಂಗಳಿನವರೆಗೆ ನಾವು ಒಂದು ಹಸಿರನ್ನ ಹೆಚ್ಚು ರೀತಿಯಲ್ಲಿ ಒಂದು ಸಮೃದ್ಧಿಗೊಳಿಸಲಿಕ್ಕೆ ಅಂತ ಹೇಳಿ ಸಾಕಷ್ಟು ಒಂದು ಪ್ಲಾಂಟೇಶನ್ ಪ್ರೋಗ್ರಾಮ್ ನ ಹಮ್ಮಿಕೊಳ್ಬೇಕು. ಮತ್ತೆ ಇದು ಎಲ್ಲರ ಸಹಕಾರದಿಂದ, ಅಂದ್ರೆ ಇದು ಒಂದೇ ಟೀಮ್ ವರ್ಕ್, ತಂಡದ ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗ, ಅಂದ್ರೆ ತಂಡದಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದು ಈ ನಿಟ್ಟಿನಲ್ಲಿ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲರೂ ಇವಾಗ ನಂದು ಪರಿಸರ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರದ್ದಷ್ಟೇ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದಲ್ಲ, ಅಥವಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರಷ್ಟೇ ಕರ್ತವ್ಯ ಅಲ್ಲ, ಎಲ್ಲರೂ ಕೂಡ. ಯಾಕಂದ್ರೆ ನಾವು ಉಸಿರಾಡ್ತಾ ಇರೋದು ಎಲ್ಲರೂ ಕೂಡ ಆಮ್ಲಜನಕ, ಅಂದ್ರೆ ಶುದ್ಧ ಗಾಳಿ ನಮಗೆ ಸಿಗ್ಬೇಕಂತಂದ್ರೆ ಹಸಿರನ್ನ ನಾವು ಹೆಚ್ಚು ಪ್ರಮಾಣದಲ್ಲಿ ಉಳಿಸಬೇಕು ಮತ್ತೆ ಬೆಳೆಸಬೇಕು. ನಾವು ನೆಕ್ಸ್ಟ್ ಜನರೇಷನ್ಗೆ ಏನೋ ಒಂದು ಅಸೆಟ್ ಅನ್ನ ಮಾಡಿರ್ತೀವ ಇಲ್ವಾ, ಅದು ಬೇಡ. ಆದ್ರೆ ನಾವು ಉಳಿಸಿ ಹೋಗ್ಬೇಕಾಗಿರೋದು ಒಂದು ಪ್ರಕೃತಿಯನ್ನ, ಸ್ವಚ್ಛವಾದ ಒಂದು ಪ್ರಕೃತಿಯನ್ನ, ಪರಿಸರವನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಬೇಕು. ಯಾಕಂತಂದ್ರೆ ತಮ್ಗೆಲ್ರಿಗೂ ಗೊತ್ತಿದೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಪರಿಸರ ಅಧಿಕಾರಿ ಆರ್ ಭಾಸ್ಕರ್, ವೈಎಸ್ ವೀರಭದ್ರಪ್ಪ, ಹೆಚ್ಜಿ ಕಾಂಚನಮಾಲಾ, ಆರ್ಜೆ ಗಿರೀಶ್, ಎಚ್ಎಂ ಪ್ರಿಯಾಂಕಾ, ವಿಎಸ್ ರಾಣಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಪರಿಸರ ಪ್ರೇಮಿಗಳು ಹಾಜರಿದ್ದರು. ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಆರೋಗ್ಯ ಸೇವೆ ಲಭ್ಯವಾದರೆ ಜನರು ನಗರ ಪ್ರದೇಶಗಳಿಗೆ ಅಲೆಯುವುದು ತಪ್ಪುತ್ತದೆ. ಆದ್ದರಿಂದ ಗ್ರಾಮೀಣ ಭಾಗಗಳಲ್ಲಿ ಆಯುಷ್ ಆರೋಗ್ಯ ಮಂದಿರ ಸ್ಥಾಪನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ಸಿಎನ್ ಬಾಲಕೃಷ್ಣ ತಿಳಿಸಿದರು.
ತಾಲೂಕಿನ ಕಸಬಾ ಹೋಬಳಿ ಎ ಚೋಳೇನಹಳ್ಳಿ ಗ್ರಾಮದಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಂಜೂರಾಗಿರುವ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಗ್ರಾಮಸ್ಥರಿಗೆ ಸ್ಥಳೀಯವಾಗಿಯೇ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಮಂದಿರ ನಿರ್ಮಿಸಲಾಗುತ್ತಿದೆ. ದಡದಹಳ್ಳಿ, ಅಡಗೂರು, ಸಾಸಲಾಪುರ, ಮಳ್ಳೇನಹಳ್ಳಿ ಗ್ರಾಮದ ಜನರು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಗೂ ಪಟ್ಟಣಗಳಿಗೆ ಹೋಗುವುದನ್ನು ತಪ್ಪಿಸಲು ಇಲ್ಲಿ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಆಯ್ಕೆ ಮಾಡಿದ್ದು, ಸುಸಜ್ಜಿತ ಕಟ್ಟಡ ಶೀಘ್ರ ನಿರ್ಮಾಣವಾಗಿ ಶೀಘ್ರ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಗ್ರಾಮದ ಮಧ್ಯಭಾಗದಲ್ಲಿ 4 ಪಥದ ರಸ್ತೆ ಹಾದು ಹೋಗುತ್ತಿರುವುದರಿಂದ ಆರೋಗ್ಯ ಮಂದಿರವನ್ನು ಗ್ರಾಮದ ಒಳಭಾಗದಲ್ಲಿ ನಿರ್ಮಿಸಲಾಗುತ್ತಿದ್ದು, ಕಾಮಗಾರಿ ನಡೆಯುವ ವೇಳೆ ಸಲಹೆ ಸಹಕಾರಗಳು ನೀಡಿ ನಿರ್ಮಾಣಕ್ಕೆ ಸಹಕಾರ ನೀಡಬೇಕು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ 37 ಆಯುಷ ಕೇಂದ್ರಗಳು ಮಂಜೂರಾಗಿದ್ದು, ಆರೋಗ್ಯ ಕ್ಷೇತ್ರದ ಸೌಲಭ್ಯಗಳ ಉನ್ನತೀಕರಣಕ್ಕೆ ಒತ್ತು ನೀಡಿದ್ದು, ಗ್ರಾಮಸ್ಥರಿಗೆ ಉತ್ತಮ ಚಿಕಿತ್ಸೆ ದೊರೆಯಬೇಕು ಎನ್ನುವುದು ನಮ್ಮ ಕಾಳಜಿ. ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ಸಮುದಾಯ ಭವನದ 2ನೇ ಹಂತದ ಕಾಮಗಾರಿ ಪ್ರಗತಿಯಲ್ಲಿದ್ದು, 10 ಲಕ್ಷ ರೂಪಾಯಿ ಅನುದಾನ ಒದಗಿಸಿ ಪೂರ್ಣಗೊಳಿಸಲಾಗುವುದು. ಸಮುದಾಯ ಭವನ ಪೂರ್ಣಗೊಂಡರೆ ಗ್ರಾಮಸ್ಥರ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಈ ಒಂದು ಶುಭ ದಿವಸ ನಮ್ಮ ಚೋಳೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಆಯುಷ್ಮಾನ್ ಆರೋಗ್ಯ ಸ್ವಾಸ್ಥ್ಯ ಯೋಜನೆ ಅಡಿಯಲ್ಲಿ ಸುಮಾರು 65 ಲಕ್ಷ ರೂಪಾಯಿ ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಗ್ರಾಮದ ಸರ್ವರ್ ಸಮ್ಮುಖದಲ್ಲಿ ನಮ್ಮ ಮಾನ್ಯ ಸ್ಥಳೀಯ ವೈದ್ಯಾಧಿಕಾರಿಗಳಿದ್ದಾರೆ, PHO ಮೇಡಮ್ ಇದ್ದಾರೆ, ನಮ್ಮ ಹೆಲ್ತ್ ಸಿಸ್ಟಮ್ ಇಂಜಿನಿಯರ್ ಇದ್ದಾರೆ. ಇವರೇ ಊರಿನ ಮುಂಭಾಗ 4 ಲೈನ್ ರಸ್ತೆ ಬರುವಂತಹ ಒಂದು ಸಂದರ್ಭ ಇರೋದ್ರಿಂದ ಅದು ಮಧ್ಯಭಾಗದಲ್ಲಿ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಆರೋಗ್ಯ ಸೇವೆಗಳನ್ನು ಕಲ್ಪಿಸುವ ದೃಷ್ಟಿನಲ್ಲಿ ಕಟ್ಟಡ ಸಹಕಾರಿಯಾಗಲಿ ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದು ಒಟ್ಟು ವೆಚ್ಚ 65 ಲಕ್ಷ ರೂಪಾಯಿ ಹೆಚ್ಚಿದೆ. ಇದು ಬಹುಶಃ 4 ತಿಂಗಳೊಳಗೆ ಈ ಇದೊಂದು ಕಟ್ಟಡವನ್ನು ಪೂರ್ಣಗೊಳಿಸಿ ಎಲ್ಲ ಒಂದು ಆರೋಗ್ಯದ ಒಂದು ದೃಷ್ಟಿಯಲ್ಲಿ ಅವಕಾಶವನ್ನು ಕಲ್ಪಿಸ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಈಗ ನಮ್ಮೂರು ಕೂಡ ದೊಡ್ಡ ಗ್ರಾಮ, 400-450 ಮನೆಯನ್ನು ಹೊಂದಿರುವಂತಹ ಒಂದು ಗ್ರಾಮದ ಹಿರಿಯ ತಾಯಂದಿರು ಎಲ್ಲರೂ ಒಂದು ಕಾರ್ಯಕ್ರಮವನ್ನ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೀನಿ. ಈ ಹಿಂದೆನೂ ಕೂಡ ನಮ್ಮ ಕುಟುಂಬದ ವತಿಯಿಂದ ಇದಕ್ಕೆ ದಾನವಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ನಮ್ಮೆಲ್ಲವರು ನಮ್ಮ ಕುಟುಂಬ ಹಸ್ತಾಂತರ ಮಾಡಿದ ಹಿನ್ನೆಲೆಯಲ್ಲಿ ಇಲ್ಲೇ PHC ಕೂಡ ಉಪಯೋಗಿಗೆ ಹೊಸ ಆರೋಗ್ಯ ಕೇಂದ್ರವನ್ನು ಅಪ್ರೂವ್ ಮಾಡ್ತಾರೆ. ಇವತ್ತು ಕಡಿಮೆ ಮಾಡಬೇಕು ಅಂತ ಕೂಡ ಸೂಚನೆಗಳು ಗೊತ್ತಾಯ್ತು. PHO ಮೇಡಮ್ ಎಲ್ಲ ಇದ್ದಾರೆ. ಇವತ್ತು ಆದ್ರೂ ಕೂಡ ಆ ಭಾಗದಲ್ಲಿ ಆಗಿರೋದ್ರಿಂದ ಇಲ್ಲೇ ನಮ್ಮ ಡಾಕ್ಟರ್ ಇರೋದ್ರಿಂದ ಸಂದರ್ಭಾನುಸಾರ ಒಂದು ಕ್ಯಾಂಪ್ಗಳು ಮಾಡ್ಕೊಳ್ಳಿಕ್ಕೆ, ಮತ್ತೊಂದು ಮಾಡ್ಕೊಳ್ಳಿಕ್ಕೆ, ಆಯುರ್ವೇದಿಕ್ ಡಾಕ್ಟರ್ ಮೂಲಕ ಒಂದು ಸೇವೆಯನ್ನ ಈ ಒಂದು ಕೇಂದ್ರ ಅವಶ್ಯಕವಾಗಿ ಭಾಗದಲ್ಲಿ ಏನಾಗಿದೆ, ನಮ್ದು ಈ ಕಡೆ ದಡದಲ್ಲಿ, ಇಲ್ಲಿ ಮಳ್ಳೇನಹಳ್ಳಿ, ಮಧುಗೂರು, ಸಾತ್ರಿಪುರ ಇವೆಲ್ಲ ಭಾಗದ ಒಂದು ಜನರಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಇದು ಇಡೀ ನನಗೆ ಜಿಲ್ಲೆಯಲ್ಲಿ ಬಹುಶಃ 47 ಕೇಂದ್ರಗಳು ನಮ್ಮ ತಾಲೂಕಿಗೆ ಅಪ್ರೂವಲ್ ಆಗಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 37. ಒಂದು ಒಳ್ಳೆ ಅವಕಾಶ ಬಂದಾಗ ನಾವು ಎಲ್ಲ ಅಪ್ರೂವಲ್ ಹಾಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಪೂಜೆ ನಡೆಸಿದೆ. ಕಾಮಗಾರಿಯನ್ನು ಮಾಡುವಂತ ಸಂದರ್ಭದಲ್ಲಿ ಗುತ್ತಿಗೆದಾರರು ಸಹಕಾರವನ್ನು ನೀಡಬೇಕು. ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ವಿನಂತಿಯನ್ನ ಮಾಡಿ ಸಮುದಾಯ ಭವನದ 2ನೇ ಹಂತದ ಕಾಮಗಾರಿಯನ್ನು ಕೂಡ ನಡೀತದೆ. ಅದಕ್ಕೆ ಊಟದ ಹಾಲು ಅಥವಾ ಒಂದು ಸಮಾರಂಭದ ಹಾಲು ಯಾವುದೋ ಎಲ್ಲರ ಸಮಯದಲ್ಲಿ ಅದು ಕೂಡ ಪೂರ್ಣಗೊಳಿಸುವಂತಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಅದೊಂದು ಪೂರ್ಣ ಆಗ್ಬಿಟ್ರೆ ಮದುವೆಗಳು ಎಲ್ಲವ ಮನೆಗಳ ಹತ್ರ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಪಿ ತೇಜಸ್ವಿನಿ, ಆರೋಗ್ಯ ಇಲಾಖೆಯ ಅಭಿಯಂತರ ಪುಟ್ಟಸ್ವಾಮಿ ಸಿಬ್ಬಂದಿಗಳು ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು. ವಿವಿಧ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಹಾಗೂ MSIL ಸನ್ನದ್ದುಗಳಲ್ಲಿ ಅವಧಿ ಮೀರಿದ 89.485 ಲೀಟರ್ ಮದ್ಯ ಮತ್ತು 162.965 ಲೀಟರ್ ಬಿಯರ್ ಅನ್ನು ನಿಯಮಾನುಸಾರ ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಾಶಪಡಿಸಿದರು. ಅರಸೀಕೆರೆ ರಸ್ತೆಯಲ್ಲಿರುವ ಅಬಕಾರಿ ಭವನದ ಆವರಣದಲ್ಲಿ ಹಾಸನ ಉಪವಿಭಾಗದ ಅಧಿಕಾರಿ ಉಪ ಅಧೀಕ್ಷಕರ ನೇರ ಉಸ್ತುವಾರಿಯಲ್ಲಿ ಪಂಚರ ಸಮ್ಮುಖದಲ್ಲಿ 1ನೇ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಆವರಣದಲ್ಲಿ ಈ ಪ್ರಕ್ರಿಯೆ ನಡೆಯಿತು. ಅಬಕಾರಿ ಇಲಾಖೆಯ ದಾಖಲೆಗಳ ಪ್ರಕಾರ MSIL ಸನ್ನದ್ದುಗಳಲ್ಲಿ ಅವಧಿ ಮೀರಿದ
89.485 ಲೀಟರ್ ಭಾರತೀಯ ತಯಾರಿಕಾ ಮದ್ಯ ಹಾಗೂ 162.965 ಲೀಟರ್ ಬಿಯರ್ ಅನ್ನು ವಿಲೇವಾರಿ ಮಾಡಲಾಯಿತು. ಇದಲ್ಲದೆ ಹಾಸನ 1ನೇ ವಲಯ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ 15 ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದ್ದ 16.580 ಲೀಟರ್ ಮದ್ಯ ಮತ್ತು ಬಿಯರ್ ನಾಶಪಡಿಸಲಾಯಿತು. ಈ ಸಂದರ್ಭದಲ್ಲಿ ಕಳೆದ 1 ವರ್ಷದಲ್ಲಿ ವಿವಿಧ ಅಬಕಾರಿ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾಗಿದ್ದ ಮದ್ಯವನ್ನು ವಲಯ ಕಚೇರಿಯ ಗೌಡನ್ನಿಂದ ಹೊರತೆಗೆದು ಪಂಚರ ಸಮ್ಮುಖದಲ್ಲಿ ಪರಿಶೀಲಿಸಲಾಯಿತು. ಬಳಿಕ ಮದ್ಯದ ಪ್ರಮಾಣ, ದಾಖಲಾತಿಗಳು ಹಾಗೂ ರಾಸಾಯನಿಕ ಪರೀಕ್ಷೆಗೆ ಕಳುಹಿಸಲಾಗಿದ್ದ ಮಾದರಿಗಳ ವಿವರಗಳನ್ನು ಪರಿಶೀಲಿಸಿ ಉಳಿದ ಮದ್ಯವನ್ನು ನಿಯಮಾನುಸಾರ ನಾಶಪಡಿಸಲಾಯಿತು. ಹಾಸನ, ಶಾಂತಿಗ್ರಾಮ, ದುದ್ದ ಪೊಲೀಸ್ ಠಾಣೆ ಸೇರಿದಂತೆ ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳಿಗೆ ಸಂಬಂಧಿಸಿದ ಮದ್ಯವು ಈ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಒಳಗೊಂಡಿತ್ತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ಸಂಭ್ರಮಾಚರಣೆ ನಡೆಸಿದರು. ಗ್ರಾಮ ದೇವತೆ ದೊಡ್ಡಮ್ಮ ದೇವಾಲಯದ ಆವರಣದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಆಡಳಿತ ಯಾವ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯುವಂತೆ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ್, ತಾಲೂಕು ಒಬಿಸಿ ಘಟಕದ ಅಧ್ಯಕ್ಷ ಮಾದೇಶ್, ಅರಕಲಗೂಡು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಗುರುಮೂರ್ತಿ, ಕಾನೂನು ಘಟಕದ ಬ್ಲಾಕ್ ಅಧ್ಯಕ್ಷ ಪ್ರಶಾಂತ್, ಕೆಡಿಪಿ ಸದಸ್ಯರಾದ ಸುರೇಶ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಯನ, ಮುಖಂಡರಾದ ಜ್ಯೋತಿರಾಮಣ್ಣ, ಗಂಜಲಗೂಡು ಲಕ್ಷ್ಮಣ್, ದಶರಥ, ಮರಿತಮ್ಮನಹಳ್ಳಿ ಲಕ್ಷ್ಮಣ್, ಧರಣಿ, ಮಲ್ಲಿಪಟ್ಟಣ ಸುರೇಶ್, ಸತ್ಯರಾಜ್, ಮಂಜು, ದೊಡ್ಡಕಾಡಯ್ಯ, ಜಗದೀಶ್, ಆರ್ಮಿ ಪ್ರಸನ್ನ, ಸುಭಾನ್ ಪಾಷಾ, ಮೂಸವೀರ್ ಪಾಷಾ ಹಾಜರಿದ್ದರು. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸುವುದರ ಮೂಲಕ 2028ನೇ ಇಸವಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿ ಎಂದು ಹಾರೈಸಿ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಮತ್ತು ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದರು. ಪಟಾಕಿ ಸಿಡಿಸುವುದರ ಮೂಲಕ ಸಿಹಿ ವಿತರಿಸಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಶ್ರೇಯಸ್ ಎಂ ಪಟೇಲ್, ಅನುಪಮಾ ಮಹೇಶ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಯಘೋಷ ಮೊಳಗಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಟಿ. ಲಕ್ಷ್ಮಣ್ ಮಾತನಾಡಿ, ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಜನಸಾಮಾನ್ಯರಿಗೆ ಉಪಯುಕ್ತವಾಗುವಂತಹ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ 2028ನೇ ಇಸವಿಗೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಪೂರಕವಾಗಿ ಶ್ರಮಿಸಿದ್ದಾರೆ. ಈವರೆಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ಇಡೀ ವಿಶ್ವಕ್ಕೆ ಮಾದರಿಯಾದ ರಾಜ್ಯದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಅನುಕೂಲವಾಗುವಂತಹ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಅವರ ಹೆಸರು ಉಳಿದಿದ್ದು ಅವರ ಸರಳ ಸರ್ಜನಿಕೆಗೆ ನಾವುಗಳು ಸದಾ ಋಣಿಯಾಗಿರುತ್ತೇವೆ ಎಂದು ಹೇಳಿದರು. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಮುಖ್ಯವಾಗಿ ಸೇವೆ ಸಲ್ಲಿಸುವ ಮೂಲಕ ಈ ನಮ್ಮ ರಾಜ್ಯದ ಜನರಿಗೆ ಮಾದರಿಯಾಗುವಂತಹ ಒಂದು ಸೌಲಭ್ಯಗಳನ್ನ ಯೋಜನೆಗಳನ್ನ ಜಾರಿಗೆ ತರುವುದರ ಮೂಲಕ ಇವತ್ತು ಮತ್ತೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ರಾಜ್ಯದಲ್ಲಿ ಅಧಿಕಾರ ತರಲಿಕ್ಕೆ ಪೂರಕವಾಗಿ ಎಲ್ಲಾ ತರದ ಒಂದು ಯೋಜನೆಗಳನ್ನು ರೂಪಿಸಿ ಒಂದು ಯಶಸ್ವಿಯಾಗ್ತದೆ ಅನ್ನೋ ಒಂದು ಆಶಾಭಾವನೆ ನಮ್ದಾಗಿದೆ. ಅದೇ ರೀತಿ ಈವರೆಗೆ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರುವ ನಮ್ಮ ಕರ್ನಾಟಕ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಕೋಟ್ಯಾಂತರ ರು ಅನುದಾನವನ್ನ ಈಡೇರಿಸಿ ಎಲ್ಲಾ ಕುಟುಂಬಗಳಿಗೆ ಸಹಾಯ ನೀಡಲಿಕ್ಕೆ ಕನಿಷ್ಠ 4,000 ಯೋಜನೆಗಳನ್ನ ರೂಪಿಸಿ ಅವರಿಗೆ ಯಶಸ್ವಿಯಾಗಿದೆ. ಸಿದ್ದರಾಮಯ್ಯ ಸಾಹೇಬರ ಒಂದು ಸಾಧನೆ ಮತ್ತೆ ಅವರ ಸೇವೆನ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಜೀವ ಇಳುವರಿಗೂ ನಾವು ಅವರಿಗೆ ಋಣಿಯಾಗಿರ್ತೀವಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಚ್.ಕೆ. ಹರೀಶ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಕುಮಾರ್, ಮುಖಂಡರುಗಳಾದ ರವಿಕುಮಾರ್, ಎಚ್.ಆರ್. ಸುರೇಶ್, ಉದಯ್ ಕುಮಾರ್, ಉಮೇಶ್, ಕೃಷ್ಣ, ಎಸ್.ಎಸ್. ಸೋಮೇಗೌಡ, ಮುಜಾಹಿದ್ ಪಾಷಾ, ಗೋವಿಂದರಾಜು, ಶ್ರುತಿ, ಪಾರ್ವತಿ, ಕಮಲಮ್ಮ, ಬೈರಶೆಟ್ಟಿ ಹಾಗೂ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ
ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child safety, always our priority. With 24/7 CCTV, GPS tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಟು ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ
ಕೋಡ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅರಕಲಗೂಡು ತಾಲೂಕಿನಲ್ಲಿ ಚುನಾವಣಾ ಆಯೋಗದ ವತಿಯಿಂದ ಸಮಗ್ರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಜೂನ್ 20ರಿಂದ ಜುಲೈ 20ರವರೆಗೆ 1 ತಿಂಗಳ ಕಾಲ ನಡೆಯುತ್ತಿದ್ದು, ಸಾರ್ವಜನಿಕರು ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಹಕರಿಸುವಂತೆ ತಹಸೀಲ್ದಾರ್ ಕೆಸಿ ಸೌಮ್ಯ ಮನವಿ ಮಾಡಿದರು. ನಾವು ಈಗೇನು ಪಟ್ಟಿ ಇರುತ್ತಲ್ಲ, ಬೂತ್ ಲೆವೆಲ್ ಆಫೀಸರ್ಸ್ ತಮ್ಮ ಮನೆಗೆ ಬರ್ತಾರೆ, ನಮಗೊಂದು ಎನಿಮರೇಷನ್ ಫಾರ್ಮ್ ಅನ್ನು ಕೊಡ್ತಾರೆ. ಆ ಎನಿಮರೇಷನ್ ಫಾರ್ಮ್ ಅಲ್ಲಿ ತಾವು ತಮ್ಮೆಲ್ಲ ಮೇಲ್ಕಂಡಂತ ಡೀಟೇಲ್ಸ್ನ ಭರ್ತಿ ಮಾಡಿ ತಮ್ಮ ಇತ್ತೀಚಿನ ಒಂದು ಭಾವಚಿತ್ರ ಅಂದ್ರೆ ಫೋಟೋ ಅಂಟಿಸ್ಬಿಟ್ಟು ನಮ್ಮ BLOಗೆ ಮತ್ತೆ ಕೊಡಬೇಕು. ಯಾವುದಾದ್ರೂ ಮನೆ ಬೀಗ ಹಾಕಿದ್ದಂಥ ಸಂದರ್ಭದಲ್ಲಿ, ಅಥವಾ ಮನೆಯವರು ಎಲ್ಲಾದ್ರೂ ಶಿಫ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ಮನೆಯಿಂದ ಎಲ್ಲಾದ್ರೂ 3 ಸತಿ ನಮ್ಮ BLOಗಳಿಗೆ ವಿಸಿಟ್ ಮಾಡೋದಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಪ್ರತಿ 3 ಭೇಟಿಯಲ್ಲೂ ಕೂಡ ಅವರು ಇಲ್ಲ ಅಂತಂದ್ರೆ ತದನಂತರ ಮತ್ತೆ ಚುನಾವಣಾ ಆಯೋಗದ ಪ್ರಕಾರ ನಾವು ಅವ್ರಿಗೆ ನೋಟಿಸ್ನ ಕೊಟ್ಟು, ನೀವು ಇಷ್ಟು ದಿವಸ ಮನೆಯಲ್ಲಿ 3 ಸತಿ BLO ವಿಸಿಟ್ ಮಾಡಿದರೆ ಅವರು ಇರಲ್ಲ, ಹಾಗಾಗಿ ತಮ್ಮನ್ನು ಈ ಮತದಾರರ ಪಟ್ಟಿಯಲ್ಲಿ ಉಳಿಸ್ಬೇಕೆ ಅಥವಾ ಉಳಿಸಬಾರ್ದು ಅನ್ನೋದಕ್ಕೋಸ್ಕರ ನಾವು ಒಂದು ನೋಟಿಸ್ನ ಕೊಟ್ಟು ಅದ್ರ ಮೂಲಕ ಅವ್ರು ಏನು ಹೇಳ್ತಾರೋ ಆ ಸ್ಟೇಟ್ಮೆಂಟ್ ಮೂಲಕ ನಾವು ಮುಂದಿನ ಕ್ರಮನ ಜರುಗಿಸ್ತೀವಿ. ಎಲ್ಲರೂ ಕೂಡ ಈಗ 2 ಕಡೆ ಏನಾದರೂ ತಮ್ಮ ಬೂತಲ್ಲಿ 2 ಬೂತ್ಗಳಲ್ಲಿ ಅವ್ರ ಹೆಸರುಗಳು ಏನಾದರೂ ಇತ್ತು ಅಂದರೆ ಅದರಲ್ಲಿ ಒಂದು ಬೂತಲ್ಲಿ ಮಾತ್ರ ನಾವು ಉಳಿಸ್ಲಿಕ್ಕೆ ಅವಕಾಶ ಇರ್ತದೆ. ಈಗ ಹಳ್ಳಿಯಲ್ಲೂ ಬೂತಲ್ಲಿ ಇರ್ತಾರೆ, ಟೌನಲ್ಲಿ ಇರೋಂಥ ಬೂತಲ್ಲಿ ಇರ್ತಾರೆ, ಹಾಗಾಗಿ ಅಲ್ಲಿ 2 ಕಡೆ ಉಳಿಸ್ಲಿಕ್ಕೆ ನಮಗೆ ಅವಕಾಶ ಇಲ್ಲ. ಕೇವಲ ಒಂದೇ ಮತದಾರರ ಪಟ್ಟಿಯಲ್ಲಿ ಒಂದು ಬೂತಲ್ಲಿ ಮಾತ್ರ ಉಳಿಲಿಕ್ಕೆ ಕಾನೂನು ರೀತಿಯ ಅವಕಾಶ ಇರ್ತದೆ. ಅದಾದ್ಮೇಲೆ ನಾವು ಈಗಾಗಲೇ ಎಲ್ಲ ಗ್ರಾಮ ಪಂಚಾಯತಿಗೂ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ ಅಂತ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ಬೂತ್ ಮಟ್ಟದಲ್ಲಿ ಏನೇನು ವೋಟರ್ಸ್ ಇರ್ತಾರೋ ಆ ಬೂತ್ ಮಟ್ಟದಂಥ ವೋಟರ್ಸು ತಮ್ಮ ಬೂತ್ ಲೆವೆಲ್ ಆಫೀಸರ್ನ ಇದರ ಪಂಚಾಯತಿಗೆ ಅಥವಾ ಬೂತಲ್ಲಿ ಸಂಬಂಧಪಟ್ಟಂಥ ಬೂತಲ್ಲಿ ಭೇಟಿ ಮಾಡ್ಬೋದು. ನಿಗದಿಪಡಿಸ್ತಕ್ಕಂಥ ಅವಧಿಯಲ್ಲಿ ಭೇಟಿ ಮಾಡ್ಬೋದು. ಇದ್ರ ಸಂಬಂಧವಾಗಿ ನಾವು ಈಗಾಗಲೇ ಬೂತ್ ಲೆವೆಲ್ ಆಫೀಸರ್ ಜಾಯಲುಕಾಸ್ ಸಂಸ್ಥೆ ವತಿಯಿಂದ CSR ಅನುದಾನದಲ್ಲಿ ನಗರದ ವಾಡಿ ವಿಲಾಸ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಉಪಕರಣಗಳನ್ನು ವಿತರಿಸಲಾಯಿತು. ಜಾಯಲುಕಾಸ್ ಸಂಸ್ಥೆಯ ಮುಖ್ಯಸ್ಥರಾದ ಗುರುರಾಜ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ನಮ್ಮ ಸಂಸ್ಥೆಯು ಕರ್ನಾಟಕ ಮಾತ್ರವಲ್ಲದೆ ವಿವಿಧ ರಾಜ್ಯಗಳಲ್ಲಿ ಗುಣಮಟ್ಟದ ಚಿನ್ನದ ವ್ಯಾಪಾರಗಳಲ್ಲಿ ಹೆಸರುವಾಸಿಯಾಗಿದೆ. ಆ ಮೂಲಕ ತನ್ನದೇ ಆದಂತಹ ಗ್ರಾಹಕರನ್ನ ಹೊಂದಿರುವ ನಮ್ಮ ಸಂಸ್ಥೆ ಜನಪರ ಕಾರ್ಯಕ್ರಮಗಳಿಗೂ ಹೆಸರುವಾಸಿಯಾಗಿದೆ. ಪ್ರತಿ ವರ್ಷ CSR ಅನುದಾನದ ಅಡಿಯಲ್ಲಿ ಬಡವರಿಗೆ ಅನುಕೂಲವಾಗುವ ಹಲವು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ. ಅದರಂತೆ ಈ ವರ್ಷ ಶಾಲಾ ಮಕ್ಕಳಿಗೆ ಬ್ಯಾಗ್, ನೋಟ್ ಪುಸ್ತಕಗಳು, ಛತ್ರಿ ಸೇರಿದಂತೆ ಇನ್ನಿತರ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ವಸ್ತುಗಳನ್ನು ವಿತರಿಸಲಾಗುತ್ತಿದೆ. ಕೇವಲ ಚಿನ್ನಾಭರಣ ವ್ಯಾಪಾರ ಮಾತ್ರವಲ್ಲದೆ ಹಲವು ಜನಪರ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಮಾಡುತ್ತಿದೆ. ನಿರ್ಗತಿಕರಿಗೆ ನಿವೇಶನ, ಮನೆ ನಿರ್ಮಾಣ ಮಾಡಿ ಅವರ ಜೀವನೋಪಾಯಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಇದಲ್ಲದೆ 10 ಹಲವು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಮ್ಮ ಸಂಸ್ಥೆ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಎಲ್ಲರಿಗೂ ನನ್ನ ಪ್ರಕಾರ ಎಲ್ಲರಿಗೂ ಗೊತ್ತಿರಬಹುದು, ನಮ್ಮ ಸಿಟಿಯಲ್ಲಿರುವಂತಹ ಜಾಯಲುಕಾಸ್ ಸಂಸ್ಥೆ ಬೆಳೆದು ಬಂದು ನಮ್ಮ ಹಾಸನದಲ್ಲಿ ಆರಂಭವಾಗಿ ನಿಯರ್ಲಿ ಹೆಚ್ಚು ಕಡಿಮೆ 10 ವರ್ಷಗಳಾಯಿತು. ಇದರ ಅಂಗಸಂಸ್ಥೆಯೇ ಜಾಯಲುಕಾಸ್ ಫೌಂಡೇಶನ್. ಈ ಫೌಂಡೇಶನ್ನ ಅಡಿಯಲ್ಲಿ ನಮ್ಮ ಈ ಹಾಸನ ಸಿಟಿಯಲ್ಲಿ ಅದಲ್ಲದೆ ಕರ್ನಾಟಕದಲ್ಲಿ ಸೇರಿಸಿ ಬಡ ಮಕ್ಕಳಿಗೆ, ಅಂದರೆ ಎಲ್ಲರಿಗೂ ಸಹ ಎಲ್ಲ ಮಕ್ಕಳಿಗೂ ಸಹ ಒಂದು ಒಳ್ಳೆ ಓದಬೇಕು, ಉದ್ಯೋಗ ಗಳಿಸಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೋಸ್ಕರ ಆ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ನಮ್ಮದ ಜಾಯಲುಕಾಸ್ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಕಿರು ಕಾಣಿಕೆ. ಓಕೆ, ಸೊ ಪ್ರತಿ ವರ್ಷನೂ ನಾವು ಬೇರೆ ಬೇರೆ CSR ಪ್ರೋಗ್ರಾಮ್ ಮಾಡ್ತಾ ಬರ್ತಿದ್ದೇವೆ. ಅದರಲ್ಲಿ ಈ ವರ್ಷದ ಪ್ರೋಗ್ರಾಮ್ ಅಂದರೆ ಸಣ್ಣ ಮಕ್ಕಳಿಗೆ LKGಯಿಂದ 4ನೇ ತರಗತಿ ಮಕ್ಕಳಿಗೆ ಅತಿ ಒಳ್ಳೆಯದಾದಂತಹ ಸ್ಕೂಲ್ ಕಿಟ್. ಈ ಸ್ಕೂಲ್ ಕಿಟ್ ಅಲ್ಲಿ ಎಲ್ಲ ಐಟಮ್ಸ್ ಬಂದು ಒಂದು ಲಂಚ್ ಬಾಕ್ಸ್, ವಾಟರ್ ಬಾಟಲ್, ಅದೇ ಥರನೇ ರೈಟಿಂಗ್ ಮೆಟೀರಿಯಲ್, ಅದಲ್ಲದೆ ಒಂದು ಒಳ್ಳೆಯದಾದಂತಹ ಮಕ್ಕಳಿಗೆ ಯೂಸ್ಫುಲ್ ಆಗಿರುವಂತಹ ಒಂದು ಲಗೇಜ್ ಬ್ಯಾಗ್, ಸ್ಕೂಲ್ ಬ್ಯಾಗ್, ಅದೇ ಥರನೇ ಮಕ್ಕಳಿಗೆ ರೈಟಿಂಗ್ ಬುಕ್ಸ್, ಅದಲ್ಲದೆ
ಮಕ್ಕಳಿಗೆ ನಮ್ಮ ಹಾಸನ ಸಭೆ ಮಳೆ ಜಾಸ್ತಿ ಇದೆ ಅಂತ ಪ್ರಕಾರ ಮಳೆಗೋಸ್ಕರ ಒಂದು ಅಂಬ್ರೆಲಾ ಛತ್ರಿ ಸೊ ಇದು ನಮ್ಮ ಈ ಜಾಗೃತ ಸಂಸ್ಥೆಯಿಂದ ಮಕ್ಕಳಿಗೆ ಕೊಡುವ ಒಂದು ಕೊಡುಗೆ. ಸೊ ಹುಡುಗರಿಗೆ ಈಗ ಸ್ವಲ್ಪ ಪವರ್ ಬಂತು, ಒಳ್ಳೆ ಎನರ್ಜಿ ಬಂದಿದೆ. ಓಕೆ, ಸೊ ನಾನು ಫಸ್ಟಿಗೆ ಒಂದು ನಮಸ್ಕಾರ ಹೇಳಿದೆ, ಅವಾಗ ನಿಮಗೆ ಯಾರಿಗೂ ಸೌಂಡ್ ಬಂದಿಲ್ಲಲ್ಲ. ಇವಾಗ ನೀವು ಛತ್ತೀಸ್ಗಢದಲ್ಲ ಸೌಂಡ್ ಬರ್ತಲ್ಲ, ತೊಂದರಲ್ಲ. ಓಕೆ, ಸೌಂಡ್ ಒಳ್ಳೆ ಎನರ್ಜಿ. ಈ ಸಣ್ಣ ಮಕ್ಕಳ ಎನರ್ಜಿ ಯಾವತ್ತೂ ಹೀಗೇನೆ ಇದ್ರೆ ಮುಂದೇನು ನಮ್ಮ ಭಾರತ ಮುಂದೆ ಒಳ್ಳೆ ರೀತಿಯಲ್ಲಿ ಹೋಗುವುದು. ಆ ಎನರ್ಜಿ ಯಾವತ್ತೂ ಇರಲಿ. ಓಕೆ, ಸಹಕಾರ ಸಿಕ್ಕಿದ್ದು ನನಗೆ ನಿವೃತ್ತಿ ಹೊಂದಿರತಕ್ಕಂಥ ಸಾದೇವ್ ಸರ್ ಕಡೆಯಿಂದ ಸಿಕ್ತು. ಹಾಗಾಗಿ ನಾನು ಅವರನ್ನು ಇಲ್ಲ ಸರ್ ಇದು ಕೊಡಲೇಬೇಕು ಅಂದ್ಕೊಂಡು ಅವ್ರಿಗಂತೂ ತುಂಬ ದಿವಸ ನಾನೇ ಕರೆ ಮಾಡಿದೆ. ಹಾಗಾಗಿ ನಮ್ಮ ಶಾಲೆಯಲ್ಲಿ ಇವರು ಬಂದಿರೋದು ನಮ್ಮ ಒಂದು ಸೌಭಾಗ್ಯ. ಸುದೀನಾಂಕ್ ಅಂತ ಜೋಯಲಿಕರ್ಸು ವರ್ಷದ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬದ 13,000 ವಿದ್ಯಾರ್ಥಿಗಳಿಗಾಗಿ ಇವನ್ನ 13,000 ವಿದ್ಯಾರ್ಥಿಗಳಿಗೆ ಶಾಲಾ ಕಿಟ್ಗಳನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಲು ಘಂಟಾಘೋಷವಾಗಿ ಸಂಸ್ಥೆ ಘೋಷಿಸಿಕೊಂಡಿದೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಒಡಿಶಾ ರಾಜ್ಯಗಳಿಗೆ ಬಹಳ ಆಗಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಉಪಯುಕ್ತವಾಗಿದೆ ಅಂತ ಹೇಳಿ ಅವರು ಗಮನವನ್ನು ಹರಿಸಿ ಇಷ್ಟು ರಾಜ್ಯಗಳಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಒಂದು ವರ್ಷದಲ್ಲಿ 13,000 ವಿದ್ಯಾರ್ಥಿಗಳಿಗೆ ಒಂದು ಸಾರಿ ಬ್ಯಾಗ್, ಕಲಿಕಾ ಸಾಮಗ್ರಿಗಳಾಗಿರ್ಬೋದು ಅಥವಾ ಬೇರೆ ರೀತಿಯ ವ್ಯವಸ್ಥೆ ಆಗಿರ್ಬೋದು, ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಡೋದ್ರ ಬಗ್ಗೆ ಆಗಿರ್ಬೋದು, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಥೆ, ಈ ಒಂದು ಜೋಯಲಿಕರ್ಸ್ ಫೌಂಡೇಶನ್ ಹಮ್ಮಿಕೊಂಡಿದೆ ಅಂದರೆ ನಿಜವಾಗ್ಲೂ ಇದಕ್ಕೆ ನಾವು ಋಣಿಯಾಗಿರ್ಬೇಕು ಅಂತ ಹೇಳಿ ನಾನು ಅದು ಭಾವಿಸ್ತೀನಿ. ಶಾಲೆಗಳಿಗೆ ನಿಮ್ಮಲ್ಲಿ ಈ ರೀತಿ ದಾನ ಮಾಡಬೇಕು ಅಂತ ನಿಮ್ಗೆ ಆಲೋಚನೆ ಬಂದಿದೆಯಲ್ಲ, ಅದು ನಮಗೆ ಒಂದು ಪುಣ್ಯ. ಯಾಕೆಂದ್ರೆ ಎಲ್ಲೆಲ್ಲೋ ಇಷ್ಟು ದಾನ ಮಾಡೋದು, ಇದು ದಾನ ಮಾಡೋದಕ್ಕೆ ಕಡಿಮೆ. ಅಂಥದ್ದನ್ನು ಬಂದು ನಮ್ಮ ಶಾಲೆ ಬಡ ಮಕ್ಕಳು ಶಾಲೆ, ಬಡವರು ಇದ್ದಾರೆ, ಶ್ರೀಮಂತರಿದ್ದಾರೆ, ಏನೇ ಇದ್ರು ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕಿಟ್ಟನ್ನು ನೀವು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ವೈಯಕ್ತಿಕವಾಗಿ ಮತ್ತೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಜಿಲ್ಲಾಡಳಿತದ ಪರವಾಗಿ ನಿಮಗೆ ಒಂದನೇದನ್ನ ನಾನು ಹೇಳ್ತೇನೆ. ಯಾಕೆಂದ್ರೆ ಇದನ್ನ ಕೊಡೋಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಸಿಬ್ಬಂದಿಗಳು, ನಮ್ಮ ಸ್ಕೂಲಿನ ಸಿಬ್ಬಂದಿಗಳು, ಸಾದೇವು ಈ ರೀತಿ ಆಲೋಚನೆ ಮಾಡಿದ್ದೀರಿ. ಯಾಕೆ ಗೊತ್ತಾ, ಎಲ್ಲೆಲ್ಲೋ ಕೊಟ್ಟು ಏನೇನೋ ಕೊಡೋಕ್ಕಿಂತ ಇದನ್ನು ಕೊಟ್ಟರೆ ಮಕ್ಕಳು ಹೇಳಿದ್ರು, ನಾಯಕರು ಹೇಳಿದಾಗ ಮೊದಲು ಎನರ್ಜಿ ಇರಲ್ಲ, ಕೊಟ್ಟಾಗ ಎಷ್ಟು ಎನರ್ಜಿ ಬಂತು ಅಂತ. ಎಲ್ಲರಿಗೂ ಅವಶ್ಯಕತೆ ಇರೋಂಥದ್ದನ್ನ ಕೊಟ್ಟಿದ್ದೀರಿ. ದೇವರು ಮುಂದೂ ಸಹ ಇದೇ ಇನ್ನು ಎಷ್ಟು ಮಕ್ಕಳಿಗೆ ಕೊಡ್ತೀರಾ ಸರ್ ಇಲ್ಲಿ ಬೇರೆ ಕಡೆ? ಓಕೆ, ಕೊಡಿ ಸರ್, ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಯಾಕೆ ಗೊತ್ತಾ, ನಮ್ಮಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸಬಲ ಕಡಿಮೆ ಇಲ್ಲಿ ಹೆಣ್ಮಕ್ಳು ಇರ್ತಾರೆ. ಬೇರೆ ಇನ್ನೇನಾದ್ರು ಸಹ ನೀವು ದಾನವನ್ನು ನಮ್ಮ ಶಾಲೆಗೆ ಕೊಟ್ಟರೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ, ನಮ್ಮ ಪೋಷಕರು ಸಹ ಅಷ್ಟೇ ಮನೆಯಲ್ಲಿ ಸ್ವಲ್ಪ ಮಕ್ಕಳನ್ನ ಸ್ವಲ್ಪ ಶಿಸ್ತಾಗಿ ನೋಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಇಲ್ಲಿ ಹೆಚ್ಚಿಗೆ ಮಕ್ಕಳನ್ನ ಸೇರಿಸಿ, ಬೇರೆ ಇನ್ನೆರಡು ರೂಮ್ ಬರ್ತಾ ಇದೆ. ನೀವು ಪೋಷಕರು ಏನಿದ್ದೀರಿ ಈ ಸ್ಕೂಲ್ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಯಾಕೆಂದ್ರೆ ಇಲ್ಲಿ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತಾರೆ. ಯಾಕೆ ಗೊತ್ತ, ಇನ್ನೂ ಏನೇನೋ ಕನ್ನೆಂಟು ಇಲ್ಲಿಗೆ ಈ ಶಾಲೆಗೆ ಕೊಡ್ತಾ ಇದ್ದಾರೆ. ಇನ್ನೊಬ್ಬ ಮೇಡಮ್ ಗಂಗಣ್ಣು ಏನೋ ಕೊಡ್ತವ್ರೆ. ಬೇರೆ ದಾನಿಗಳು ಜಾಸ್ತಿ ಇದ್ದಾರೆ, ಕೊಡ್ತಾರೆ. ಅದೇ ರೀತಿ ಮಕ್ಕಳಿಗೂ ಸ್ವಲ್ಪ ಮನೆಯಲ್ಲಿ ಇರ್ಬೇಕಾದ್ರೆ, ಯಾಕೆ ಎಲ್ಲಾ ಟೈಮ್ 8 ಅವರ್ಸ್ ಮಾತ್ರ ನಮ್ಮ ಜೊತೆ ಇರ್ತಾರೆ, ಬಾಕಿ ಟೈಮಲ್ಲಿ ನಿಮ್ಮ ಜೊತೆ ಇರ್ತಾರೆ ಮಕ್ಕಳು. ನೀವು ಮನೆಯಲ್ಲಿ ಸ್ವಲ್ಪ ಒಳ್ಳೆ ಒಂದು ಭಾವನೆ ಹೇಳ್ಕೊಟ್ರೆ, ಇಲ್ಲಿ ಒಳ್ಳೆ ರಿಸಲ್ಟ್ ಬಂದ್ರೆ, ಒಳ್ಳೆ ಅಡ್ಮಿಷನ್ ಆದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು, ಸರ್ಕಾರಕ್ಕೂ ಒಳ್ಳೇದು. ಪ್ರೈವೇಟ್ ಸ್ಕೂಲಿಗೆ ನೀವು ಬೈಕ್ ಕೊಡೋ ಸ್ಟೇಜಲ್ಲಿ ಇದ್ದೀರಿ. ಯಾಕೆ ಗೊತ್ತಾ, ಇದು ಅಡ್ಮಿಷನ್ ಈ ಸತಿ ಎಷ್ಟಾಗಿದೆ ಮೇಡಮ್ ಈಗ? LKG UKG ಇಂದ LKGಗೂ ಅಷ್ಟೇ. ನೀವು ಯಾವ ಕನ್ನೆಂಟ್ ನೀವೆಲ್ಲಿ ಕಳ್ಸಿದ್ರು ನಿಮ್ಗೆ ಇಲ್ಲಿ ಪ್ರತಿಯೊಂದು ಕನ್ನೆಂಟು ಹಾಲು ಗಿಲು ಎಲ್ಲ ಸಹ ಮೇಡಮ್ ಎಲ್ಲದೂ ಸೇರಿಸಿದಾರಲ್ವಾ, ಎಲ್ಲಾ ಕನ್ನೆಂಟು ಸಿಗುತ್ತೆ. ದಯವಿಟ್ಟು ಇಲ್ಲಿ ಸೇರಿಸಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ಸಹ ಸೇರಿಸ್ತಾ ಕೇಳಿ. ನಿಮ್ಗೆ ಏನೇ ಇದ್ರು ಮೇಡಮ್ ಹತ್ರ ಬನ್ನಿ. ನಿಮ್ ಬೇರೆ ತರ ಏನಾದ್ರು ಕನ್ನೆಂಟ್ ಬೇಕು ಅಂದ್ರೆ ಇಲ್ಲ ಪಕ್ಕದ BO ಆಫೀಸ್ ಇದೆ, ನಾನೇ ಇದ್ದೀನಿ, ಇರ್ತೀನಿ. ಒಂದು ಕೇಳ್ಕೊಂಡು ನಿಮ್ಗೆ ಏನ್ ರೀತಿ ಅನುಕೂಲ ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಮತ್ತೆ ನಮಗೆ ಒಂದು ದಾನವನ್ನು ನೀಡಿದಂತಹ ಜಾಯಲುಕರ್ ಸಂಸ್ಥೆಯವರಿಗೆ ಎಲ್ಲರಿಗೂ ಸಹ
ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಂಗನಾಥ್, ಮುಖ್ಯ ಶಿಕ್ಷಕಿ ಮೀನಾಕ್ಷಿ, ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ, ನಿವೃತ್ತ ಶಿಕ್ಷಕ ಸಹದೇವ, ಜಗದೀಶ್ ಇತರರು ಹಾಜರಿದ್ದರು. ಜಿಲ್ಲೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಯನ್ನು ಮತ್ತಷ್ಟು ಸುಲಭ ಹಾಗೂ ಕೈಗೆಟುಕುವ ದರದಲ್ಲಿ ಜನರಿಗೆ ಒದಗಿಸುವ ಉದ್ದೇಶದಿಂದ ನಗರದ ಕೆಆರ್ಪುರಂನಲ್ಲಿರುವ ಜನಪ್ರಿಯ ಆಸ್ಪತ್ರೆಯ ವತಿಯಿಂದ ಜನಪ್ರಿಯ ಕಾರ್ಡಿಯಾಕ್ ಕೇರ್ ನೂತನ ಘಟಕವನ್ನು ಸಂಸದ ಶ್ರೇಯಸ್ ಎಂ ಪಟೇಲ್ ಉದ್ಘಾಟಿಸಿದರು. ಇದೇ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳ ಕುರಿತು ಜನರಲ್ಲಿ ಆತಂಕ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ವೈದ್ಯರು ಜಾಗೃತಿ ಮೂಡಿಸುವ ಅಗತ್ಯವಿದೆ. ಹೃದಯಾಘಾತವನ್ನು ತಡೆಗಟ್ಟಲು ಆರೋಗ್ಯಕರ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು, ಒತ್ತಡವನ್ನು ನಿಯಂತ್ರಿಸುವುದು ಹಾಗೂ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಹೃದಯಾಘಾತದ ಮುನ್ನೆಚ್ಚರಿಕೆ ಲಕ್ಷಣಗಳಾದ ಎದೆನೋವು, ಉಸಿರಾಟದ ತೊಂದರೆ, ತಲೆ ತಿರುಗುವಿಕೆ, ವಾಕರಿಕೆ, ತಣ್ಣನೆಯ ಬೆವರು, ತೀವ್ರ ಆಯಾಸ ಮತ್ತು ಆತಂಕವನ್ನು ನಿರ್ಲಕ್ಷಿಸಬಾರದು. ಇಂತಹ ಲಕ್ಷಣಗಳು ಕಂಡುಬಂದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಎಂದು ಹೇಳಿದರು. ಜನಪ್ರಿಯ ಅಂದರೆ ಅದಕ್ಕೆ ಆದಂಥ ಒಂದು ಪ್ರಖ್ಯಾತಿಗೊಂಡಿರುವಂತಹ ಆಸ್ಪತ್ರೆ. ಪ್ರಥಮವಾಗಿ ಆರ್ಥೋಪೆಡಿಕ್ ಆಗಿರ್ಬೋದು, ನ್ಯೂರಾಲಜಿಗೆಲ್ಲ ಖ್ಯಾತಿ ಹೊಂದಿರುವಂತಹ ಆಸ್ಪತ್ರೆ ಇದು. ಇವತ್ತು ಕಾರ್ಡಿಯಾಕ್ ಕೇರ್ನ ಇವಾಗ ನಾವು ಉದ್ಘಾಟನೆಯನ್ನು ಮಾಡಿದ್ವಿ. ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ಒಂದು ಮಾನಿಟ್ರಿಂಗಲ್ಲಿ ಇವತ್ತು ಈ ಒಂದು ಆಸ್ಪತ್ರೆಯನ್ನು ಓಪನ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಹಾಸನದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ, ಹಾಸನ ಅಂತಲ್ಲ ಇಡೀ ರಾಜ್ಯಾದ್ಯಂತ ದೇಶದಲ್ಲೆಲ್ಲ ಈಗ 20-25 ವಯಸ್ಸಿನವರು, ಅದರ ಮೇಲ್ಪಟ್ಟವರು, 40 ಅತ್ಯಂತ ಹೆಚ್ಚಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಕಾರ್ಡಿಯಾಕ್ ಹೃದಯ ಸಂಬಂಧ ಕಾಯಿಲೆಗಳು ಬರ್ತಾ ಇದ್ದಾವೆ. ಹಾಗಾಗಿ ನೂತನವಾಗಿ ಆಗಿರುವಂಥದ್ದು ನಮಗೆಲ್ಲ ಒಂದು ಅತ್ಯಂತ ಸಂತೋಷವಾದಂಥ ವಿಷಯ. ಇದೇ ವೇಳೆ ಜನಪ್ರಿಯ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ಮಾತನಾಡಿ, ಹೃದಯ ಚಿಕಿತ್ಸೆಗೆ ಬೆಂಗಳೂರು ಸೇರಿದಂತೆ ಹೊರ ಜಿಲ್ಲೆಗಳ ಆಸ್ಪತ್ರೆಗಳನ್ನು ಅವಲಂಬಿಸಬೇಕಾಗಿದ್ದ ರೋಗಿಗಳಿಗೆ ಇದೀಗ ಹಾಸನದಲ್ಲಿಯೇ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಚಿಕಿತ್ಸೆ ದೊರೆಯಲಿದ್ದು, ಈ ಘಟಕವು ಜಿಲ್ಲೆಯ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಉದ್ಘಾಟನಾ ಪ್ರಯುಕ್ತ ಜೂನ್ 4ರಿಂದ 30ರವರೆಗೆ ವಿಶೇಷ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಅವಧಿಯಲ್ಲಿ ಹೃದಯ ತಜ್ಞರ ಉಚಿತ ಸಲಹೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಸಮಸ್ಯೆ ಬಂದರೆ ಮಾತ್ರ ಮುಂದೆ ಅಂತ ಗೊತ್ತಾಗುತ್ತೆ. ಸೊ ಬೇಸಿಕ್ ಟೆಸ್ಟಿಂಗ್ ECG, ಇಕೋ, TMT, ಇವಾಗ ಡಾಕ್ಟರ್ ಮಾತಾಡಬೇಕು ಅದರ ಬಗ್ಗೆ. ಇವಾಗ ಏನಿಲ್ಲ, ಅಲ್ಲಿ 20 years ಈ ಥರ ಆಗುತ್ತೆ, 35 years, 45 years ಸಾಮಾನ್ಯವಾಗಿ ಈ ಥರ ಕಾಯಿಲೆ ಬರುವುದರಿಂದ ಒಟ್ಟಿನಲ್ಲಿ ಯಾವ ಹೇಳ್ತಿದ್ದಂಗೆ ಎಲ್ಲನ ನಾವು ಒಟ್ಟಿನಲ್ಲಿ ಟೆಸ್ಟ್, ವರ್ಷಕ್ಕೊಂದ್ಸಲ ಒಂದು ಟೆಸ್ಟ್ ಇನ್ನಕ್ಕೆ ವರ್ಷ ಮಾಡ್ತಾ ಇದ್ವಿ. ಏನು ತಪ್ಪೇನಿಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ನಾವು ಕರೆಕ್ಟಾಗಿ ಆರೋಗ್ಯ ಕಾಪಾಡ್ಕೊಂಡು ಖಂಡಿತ. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ, ನಮ್ಗೆ ಯಾವಾಗ ಹುಷಾರಿಲ್ಲ ಆರೋಗ್ಯ ಗೊತ್ತಾಗುತ್ತೆ ನನ್ನ ಸಮಸ್ಯೆ ಏನು ಅಂತ. ಎಕ್ಸಾಂಪಲ್, ನನಗೆ ಕೊರೋನಾ ಆಗಿತ್ತು, ನನ್ನ ಕಡೆ ಎಲ್ಲ ನನ್ನ ಡಾಕ್ಟರ್, ನಮ್ಮ ಅಣ್ಣನ ಮಗ ಡಾಕ್ಟರ್ ಇಲ್ಲೆಲ್ಲ ನಮ್ಮೂರಿಗೆ ಬರಬೇಕು. ನಾನು ಇಲ್ಲಿಂದ ರಾಶೇಶ್ವರವರೆಗೂ ನನಗೆ ಗಾಡಿ ಐತಿ, ಏನಾಗ್ತದೆ, ಆಕ್ಸಿಜನ್ ಬೇಕಾದ್ರೆ ಕಾರಲ್ಲಿ ಆಕ್ಸಿಜನ್ ಹಾಕೊಂಡು ಏನಿಲ್ಲ ಅದನ್ನೆಲ್ಲ ರೆಡಿಯಾಗಿ ಅದೇ ವೇತನ ಆ ಭಯ ನನಗೆ ಕೂಡ ಇತ್ತು. ಸೊ ಎಲ್ಲರೂ ಒಂದು ತಪಾಸಣೆ ಮಾಡಿ ತಮ್ಮ ಆರೋಗ್ಯವನ್ನ ಗಟ್ಟಿಮುಟ್ಟಾಗಿಟ್ಕೊಳ್ಳಿ ಅಂತ ಕೇಳ್ತಾ ಇದ್ದೀರಿ. ಜೊತೆಗೆ ಇವತ್ತು ನಮ್ಮ ಆರೋಗ್ಯ ಏನಿದೆ, ನಮ್ಮ ಜನಪ್ರಿಯ ಕಾರ್ಡಿಯಾಕ್ ಕೇರ್ ಸೆಂಟರ್ ಇಂದ ಎಲ್ಲ ನಮ್ಮ ಸರ್ಕಾರಿ ಯೋಜನೆಗಳು, APRK, ಯಶಸ್ವಿನಿ, ESI ಮತ್ತೆ ಕಾಸ್ ಅಂದ್ರೆ ಪ್ರೈವೇಟ್ ಏನಿದೆ ನಮ್ಮ ಇವರಿಗೆ ನೌಕರರು, ಸರ್ಕಾರಿ ನೌಕರರಿಗೆ ಏನು ಒಂದು ಕಾಸ್ ಯೋಜನೆ ಹೊಸದಾಗಿ ಸರ್ಕಾರ ಬಿಡುಗಡೆ ಮಾಡಿ, ಅದು ಜೊತೆಗೆ KSRTC ಯೋಜನೆ ಅಂತ ಸರ್ಕಾರ ಯೋಜನೆ ಅದಿದೆ. ಜೊತೆಗೆ ನಮ್ಮ ಇದರಲ್ಲಿ KEB ಒಂದು ವಿಶೇಷವಾದ ಅದು ಎಲ್ಲ ಕಡೆ ಇರುತ್ತೆ ಬಿಡಾವಣೆ ಅಂತ ಅದು ಕೂಡ ಇದೆ. ಅದೇ ಬೇರೆ ಬೇರೆ ಏನಿದೆ ಏನೆಲ್ಲ ಸ್ಕೀಮ್ಗಳು ಸರ್ಕಾರ ಸವಲತ್ತು ಜೊತೆಯಲ್ಲಿ ESI ಮತ್ತೆ ಜೊತೆಯಲ್ಲಿ ಇದು ECHS ಅಂತಾರೆ. ಅಂದ್ರೆ ಯಾರಿಗೆ ಎಕ್ಸ್ ಸರ್ವಿಸ್ ಮ್ಯಾನು, ಜೊತೆಗೆ MCF ಎಲ್ಲ ಫೆಸಿಲಿಟಿ ಕೂಡ ಸರ್ಕಾರದ ಎಲ್ಲ ಸ್ಕೀಮ್ಗಳನ್ನ ನಾನು ಮಾಡ್ತಾ ಇದ್ದೇನೆ. ಆಸ್ಪತ್ರೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಎಂ ಮಂಜುನಾಥ್ ಮಾತನಾಡಿ, ಆಂಜಿಯೋಗ್ರಾಮ್ ಹಾಗೂ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗಳಿಗೂ ವಿಶೇಷ ಕೊಡುಗೆಗಳನ್ನು ಘೋಷಿಸಲಾಗಿದೆ. ಆಸ್ಪತ್ರೆಯಲ್ಲಿ ನಗದು ರಹಿತ ಚಿಕಿತ್ಸಾ ವ್ಯವಸ್ಥೆ ಲಭ್ಯವಿದ್ದು, ಆಯುಷ್ಮಾನ್ ಭಾರತ್, ABRK, ಯಶಸ್ವಿನಿ, ESI, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, STRDP, ಆರೋಗ್ಯ ಭಾಗ್ಯ ಸೇರಿದಂತೆ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಆರೋಗ್ಯ ವಿಮಾ ಯೋಜನೆಗಳ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಎಂದು ಹೇಳಿದರು. ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಕರೆಸಿ ಇಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ ಅಂತ ಅಷ್ಟೇ ಅಲ್ಲ, ಇಲ್ಲಿ ಜನತೆಗೋಸ್ಕರ ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆಸಿ ಇದು ಮಾಡ್ತಾ ಕರೆಸ್ಕೊಂಡಿದ್ದಾರೆ.
ಸೊ ಡೆಫಿನೆಟ್ಲಿ ನಾವು ಇಲ್ಲಿಂದ ಜನತೆಗೋಸ್ಕರ ಮತ್ತು ಎಲ್ಲರ ಆರೋಗ್ಯಕ್ಕೋಸ್ಕರ ಏನು ಬೇಕೋ ಎಲ್ಲ ರೀತಿಯ ಇದು ಮಾಡ್ತೀವಿ. ಆ್ಯಂಡ್ ಹೃದ್ರೋಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನು ಹೊಸದಲ್ಲ, ಇದು ವರ್ಷಗಳಿಂದ ಇರೋವಂಥದ್ದೇ. ಸೊ ಅದರಲ್ಲಿ ನಾವು ಮಾಡಬೇಕಾಗಿರೋದಂತೂ ಅಂದರೆ ನಮಗೆ ಈಗ ಇರುವಂಥ ಕಂಡೀಷನ್ ಏನಂತ ಅಂದರೆ ಮುಂಚೆ ಎಲ್ಲನೂ 60 ವರ್ಷ 70 ವರ್ಷದವರೆಗೆ ಹೃದ್ರೋಗ ಕಾಣಿಸ್ಕೊಳ್ತಾ ಇತ್ತು. ಇವಾಗ ನಮಗೆಲ್ಲ ತಿಳಿದಿರೋ ಹಂಗೆ ಎಳೆ ವಯಸ್ಸಲ್ಲೇ ಬರ್ತಾ ಇದೆ. ಇದು ಯಾಕೆ ಏನು ಅಂತ ಕೇಳೋದಾಯಿತು ಅಂದರೆ ಹೇಳಬೇಕು ಅಂತಂದರೆ, ಒಂದು ನಮ್ಮ ಪ್ರೊಫೆಸರ್ ಇದೇ ಥರ ಹೇಳ್ತಿದ್ರು, ಒಂದು ವಾಕ್ಯ ಹೇಳ್ತಿದ್ರು, ಇಟ್ ಈಸ್ ಹಾರ್ಟ್ ಡಿಸೀಸ್ ಈಸ್ ನಾಟ್ ಜಸ್ಟ್ ಅ ಹಾರ್ಟ್ ಡಿಸೀಸ್, ಇಟ್ ಈಸ್ ಅ ಡಿಸೀಸ್ ಆಫ್ ಲೈಫ್ ಸ್ಟೈಲ್, ಇಟ್ ಈಸ್ ಅ ಡಿಸೀಸ್ ಆಫ್ ಸೆಕೆಂಡರಿ ಹ್ಯಾಬಿಟ್ಸ್ ಆ್ಯಂಡ್ ಇಗ್ನೋರೆನ್ಸ್ ಆಫ್ ವಾರ್ನಿಂಗ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಸೊ ನಾವು ಬೇಸಿಕಲಿ ನಾವು ನಮ್ಮ ಆರೋಗ್ಯನ ಮುಂಚೆಯಿಂದ ಕಾಪಾಡ್ಕೊಂಡು ಬಂತು ಅಂತಂದರೆ ನಮ್ಮ ಹೃದಯದ ಆರೋಗ್ಯನೂ ಬರುತ್ತೆ. ನಾವು ಹೇಳ್ತಾರೆ ಅಚಾನಕ್ಕಾಗಿ ಇದಾಗಬೇಕು, ಮೃತ್ಯು ಆಗಬೇಕು, ಹೃದಯಾಘಾತ ಆಗಬೇಕು ಅಂತ. ಅಚಾನಕ್ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಕೆಲವೊಂದು ಸೂಚನೆಗಳು ಇರ್ತವೆ. ಎದೆ ನೋವು ಬರೋದಾಗಲಿ, ಎದೆ ಉರಿ ಬರೋದಾಗಲಿ, ಆಯಾಸ ಬರೋದಾಗಲಿ, ಆ ಥರ ಕೆಲವೊಂದು ಸೂಚನೆಗಳು ಇರ್ತವೆ. ಅಂಥದ್ದನ್ನು ನಾವು ಇಗ್ನೋರ್ ಮಾಡ್ತೀವಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಪರವಾಗಿಲ್ಲ, ನಡೀತದೆ, ಈ ಚಿಕ್ಕ ವಯಸ್ಸಲ್ಲಿ ಏನೂ ಆಗೋದಿಲ್ಲ ಅಂತ ನಾವು ಸ್ವಲ್ಪ ಇಗ್ನೋರ್ ಮಾಡ್ತೀವಿ. ಸೊ ಅಂಥ ಕೆಲಸನ ಮಾಡಬಾರ್ದು. ನಮಗೆ ಯಾವುದೇ ಒಂದು ಲಕ್ಷಣ ಕಂಡುಬಂದ್ರೂ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಬೇಕು, ವಿಚಾರಿಸ್ಕೊಬೇಕು, ನಮ್ಮ ಸಂಶಯ ಬಗೆಹರಿಸ್ಕೊಬೇಕು. ತೊಂದರೆ ಇಲ್ಲ ಅಂತಂದರೆ ಆ ಹೃದಯದ ಬಗ್ಗೆ ತೊಂದರೆ ಇಲ್ಲ ಅಂತಂದರೆ ಎಲ್ಲರಿಗೂ ಒಳ್ಳೆಯದು. ಇನ್ ಕೇಸ್ ಏನಾದರೂ ತೊಂದರೆ ಇತ್ತು ನೋಡಬೇಕು ಅಂತಂದರೆ ಅದನ್ನು ನಾವು ಮುಂದಿನ ಕಾರ್ಯಗಳನ್ನ ನೋಡಬೇಕಾಗ್ತದೆ. ಅದರಿಂದಾಗಿ ದಟ್ ಈಸ್ ದ ಹೆಲ್ತ್ ಎಜುಕೇಷನ್ ಅಥವಾ ಅವೇರ್ನೆಸ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನ್ ಗೌಡ, ಜಿಲ್ಲಾಧ್ಯಕ್ಷ ಜೆ.ಆರ್. ಕೆಂಚೇಗೌಡ, ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು, ಬಿ.ಆರ್. ಉದಯ್ ಕುಮಾರ್, ಎಚ್.ಪಿ. ಮೋಹನ್, ಆಸ್ಪತ್ರೆಯ ವೈದ್ಯರಾದ ಡಾ. ಮನೋಜ್ ಕುಮಾರ್, ನಿರ್ದೇಶಕ ಶಾರುಖ್ ಖಾನ್ ಅಬ್ದುಲ್ ಇತರರು ಹಾಜರಿದ್ದರು. ಸಮಾಜದ ವಿವಿಧ ವರ್ಗಗಳ ಅಭಿವೃದ್ಧಿ ಹಾಗೂ ಸೇವಾ ಚಟುವಟಿಕೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಶ್ರೀ ಹಾಸನಾಂಬ ದೇವಿ ನಾಗರಿಕರ ವೇದಿಕೆಯು 2026-27ನೇ ಸಾಲಿನಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಹಮ್ಮಿಕೊಂಡಿರುವುದಾಗಿ ವೇದಿಕೆ ಜಿಲ್ಲಾಧ್ಯಕ್ಷ ಬಿ.ಆರ್. ಲೋಕೇಶ್ ತಿಳಿಸಿದರು. ಸಮಾಜದಲ್ಲಿ ಏನಾದ್ರು ಒಂದು ಒಳಿತು ಮಾಡಬೇಕು, ದೇಗುಲಗಳಿಗೆ ಒಂದು ತಿಂಗಳಿಗೊಬ್ಬೆ ಏನೋ ಒಂದು ಶುದ್ಧೀಕರಣ ಏನೋ ಮಾಡಬೇಕು. ಅನೇಕ ಎಲ್ಲ ಟ್ರಸ್ಟ್ಗಳು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮದು ಒಂದು ನಾಗರಿಕ ವೇದಿಕೆ ಹಾಸನಾಂಬದ್ದೇ ಒಂದು ನೇಮ್ ಇಟ್ಕೊಂಡು ಮಾಡಿದ್ದೀವಿ. ಹಾಗಾಗಿ ಮೊದಲನೇದೇನು ಅಂದರೆ ಟ್ರಸ್ಟ್ ವತಿಯಿಂದ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಸಹಕಾರ ಮೊದಲನೇದು. ಎರಡನೇದು, ತಿಂಗಳಲ್ಲಿ ಒಂದು ದೇವಸ್ಥಾನ ಶುದ್ಧೀಕರಿಸುವುದು. ಯಾವುದೇ ದೇವಸ್ಥಾನ ಆಗಿರ್ಬೋದು, ಅದು ಇದು ಅನ್ನೋಂಗಿಲ್ಲ, ಯಾವುದೇ ದೇವಸ್ಥಾನ ಆಗಿರ್ಬೋದು, ಒಂದು ತಿಂಗಳಲ್ಲಿ ಒಂದು ದೇವಸ್ಥಾನ ಶುದ್ಧೀಕರಣ ಮಾಡೋದು. ಮೂರನೇದು, ಉಚಿತ ಹೊಲಿಗೆ ಕಂಪ್ಯೂಟರ್ ನೀಡುವುದು. ಬಡವರಿಗೆ ಹುಡುಕಿ ಯಾರು ಸಮರ್ಥರಿದ್ದಾರೆ ಹುಡುಕಿ ಬಡವರಿಗೆ ಕೊಡೋದು. ಮತ್ತು ಎಲ್ಲ ವರ್ಗದ ವಧುವರರಿಗೆ ಪ್ರತಿ ವರ್ಷವೂ 108 ಉಚಿತ ಸಾಮೂಹಿಕ ವಿವಾಹ ಮದುವೆ ಮಾಡಿಕೊಳ್ಳೋದು. ಬಡವ ಮಕ್ಕಳನ್ನ ಹುಡುಕಿ 108 ಮದುವೆ ಮಾಡೋದು. ವರ್ಷಕ್ಕೆ ಒಂದು ಸಾರಿ ಮಾತ್ರ, ಡಿಸೆಂಬರ್ ತಿಂಗಳಲ್ಲಿ. ಗೃಹ ಕೈಗಾರಿಕೆ ಪ್ಯಾಕಿಂಗ್ ಹಾಗೂ ಮಾರುಕಟ್ಟೆ. ರೈತಾಪಿ ಕುಟುಂಬದವರಿಗೆ ಕೃಷಿ ಸಾಲ, ಸ್ಥಳೀಯ ಬೀಜ ಪ್ರಭೇದಗಳನ್ನು ಬಳಸಿ ಬೆಳೆ ಬೆಳೆಯಲು ಪರಿಹಾರ. ರೈತರಿಗೆ ಸಾಕಾಗುವಷ್ಟು ನಾವು ಹುಡುಕಿ ಕಡುಬಡವರು ನೋಡಿ ರೈತ ಇದು ಏನನ್ನು ಅನುಕೂಲ ಮಾಡ್ಬೋದು, ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡ್ಬೋದು. ಮತ್ತು ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾರ್ಯಕ್ರಮ. ನಮ್ಮ ಇದು ಯಾವುದೇ ಹಿಂದುಳಿದ ಅಲ್ಪಸಂಖ್ಯಾತರು ಯಾರಿದ್ದಾರೆ ಅದನ್ನು ಹುಡುಕಿ ಅವ್ರಿಗೆ ಏನೇನು ನಮ್ಮಲ್ಲಿ ಏನು ಸಲಹೆ ಸೂಚನೆಗಳು ಕೊಡ್ಬೋದು ನಮ್ಮ ಟ್ರಸ್ಟಿಂದ ಅದನ್ನು ಮಾಡೋ ಕರ್ತವ್ಯ ಮಾಡೋದು. ಮತ್ತು ಗ್ರಾಮದ ಮಕ್ಕಳಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮ. ಪ್ರತಿ ಗ್ರಾಮದ ಮಕ್ಕಳಿಗೆ ಹೋಗಿ ಪರಿಸರವಾಗಿ ಏನೇನು ನಮ್ಮಲ್ಲಿ ಏನೇನು ಕೈಲಾದಷ್ಟು ಸಹಾಯ ಮಾಡಿ ನಾವೇನು ಮಾಡ್ಬೋದು ಅನ್ನೋ ಕಾರ್ಯಕ್ರಮ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಬಿಎನ್ ಮಹಾಂತೇಶ್, ನೀತು ಕುಥಾರಿ, ಎಚ್ಎ ವಿಜಯ್ ಕುಮಾರ್, ಟಿ ಗಣೇಶ್, ಶಿವಕುಮಾರ್, ಮಂಜುಳಾ, ಸುಶೀಲಾ ದೇವಿ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಕೆ ಹೋದ್ರು, ಡಿಕೆ ಬಂದ್ರು. ಕೆಪಿಸಿಸಿ ಸಾರಥಿಯಾಗಿ ಬಿಕೆ ಹರಿಪ್ರಸಾದ್ ನೇಮಕ ಮಾಡಿ ಅಧಿಕೃತ ಆದೇಶ ಹೊರಡಿಸಿದ ಎಐಸಿಸಿ. ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ರಿಲೀಸ್. ಬಿಕೆ ಹರಿಪ್ರಸಾದ್ ಸೇರಿ 4 ಖರ್ಗೆ ಗ್ರೀನ್ ಸಿಗ್ನಲ್. ಸಿದ್ದರಾಮಯ್ಯ ಆಡಳಿತ ರಾಜ್ಯಕ್ಕೆ ಮಾದರಿ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲೂ ಅಭಿವೃದ್ಧಿ ಮುಂದುವರಿಯಲಿದೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ.
ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರ ರಾಜ್ಯದ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಿದರೆ ವಿರೋಧ ಪಕ್ಷವಾಗಿ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಆದರೆ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ನಿರ್ಧಾರ ಕೈಗೊಂಡರೆ ಅದನ್ನು ಬಲವಾಗಿ ವಿರೋಧಿಸುತ್ತೇವೆ. ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ. ಸ್ವಚ್ಛ ಪರಿಸರ ನಮ್ಮೆಲ್ಲರ ಹೊಣೆ. ಹಸಿರು ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ, ಪರಿಸರ ಸ್ನೇಹಿ ಬದುಕು ಅಳವಡಿಸಿಕೊಳ್ಳಿ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಕರೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.